ಪಂಚಕುರುಕ್ಷೇತ್ರದಲ್ಲಿ ಇವತ್ತು ನಿರ್ಣಾಯಕ ದಿವಸ ಅಂದರೆ ಪಂಚ ತೀರ್ಪುಗಳು ಬರುವಂತಹ ದಿವಸ. ಈಗಾಗಲೇ ನಿಧಾನಕ್ಕೊಂದು ಟ್ರೆಂಡ್ ಗೊತ್ತಾಗ್ತಾ ಇದೆ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ. ಮೊದಲಿಗೆ ಈ ಮಧ್ಯಾಹ್ನ ಪಶ್ಚಿಮ ಬಂಗಾಳದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ. ಮಗದೊಂದು ಸಾರಿ ಅಧಿಕಾರ ಹಿಡಿಯುವುದಕ್ಕೆ ಸಜ್ಜಾಗ್ತಿದ್ದಾರೆ ಟಿಎಂಸಿ ಅವರು. ಅಂದ್ರೆ ದೀದಿ ಹ್ಯಾಟ್ರಿಕ್ ಗೆಲುವಿನತ್ತ. ಬ್ರೇಕಿಂಗ್ ನ್ಯೂಸ್. ಆದರೆ ದೀದಿಗೊಂದು ಸಣ್ಣ ಬೇಜಾರಿದೆ ಈ ಕ್ಷಣಕ್ಕೆ. ಬಿಕಾಸ್ ಅವರು ಹಿನ್ನಡೆಯಲ್ಲಿದ್ದಾರೆ ವೈಯಕ್ತಿಕವಾಗಿ. ನಂದಿಗ್ರಾಮ ಮಮತಾ ಬ್ಯಾನರ್ಜಿ ಅವರಿಗೆ ಹಿನ್ನಡೆ, ಆದರೆ ಅವರ ಪಕ್ಷಕ್ಕೆ ದೊಡ್ಡ 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 ಮುನ್ನಡೆ. 292 ಟೋಟಲ್ ಪಶ್ಚಿಮ ಬಂಗಾಳದ ವಿಧಾನಸಭಾ ಕ್ಷೇತ್ರ, ಅದರಲ್ಲಿ 200 ಕ್ಷೇತ್ರಗಳು ಟಿಎಂಸಿಯ ಭಾರಿ ಮುನ್ನಡೆ. ಅಷ್ಟರಲ್ಲಿ ಗೆದ್ಕೊಂಡ್ರೆ ಆರಾಮದು, ಅವ್ರು ಆರಾಮಾಗಿ ಅಧಿಕಾರ ಹಿಡಿಬೋದು. ಮ್ಯಾಜಿಕ್ ನಂಬರ್ ಬೇಕಾಗಿರೋದೇ 147, ಆದರೆ 200ರಲ್ಲಿ ಮುನ್ನಡೆ ಇದೆ. ಅಳೆದು ತೂಗಿ ಒಂದಷ್ಟು ಕಳ್ಕೊಂಡ್ರು 147 ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ಪೈ ಚಾರ್ಟ್ ನಿಮಗೆ ತೋರಿಸ್ತಾ ಇದ್ದೀವಿ, ಈಸಿ ಟು ಅಂಡರ್ಸ್ಟ್ಯಾಂಡ್. ಟಿಎಂಸಿ 203ರಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. 89 ಭಾರತೀಯ ಜನತಾ ಪಕ್ಷ, ಯೆಲ್ಲೋ ಕಲರ್ ಲೈನ್ ಹೋಗ್ತಿದೆ ನೋಡಿ ಮೇಲ್ಗಡೆ, ಅದು ಒಂದು ಸ್ವಲ್ಪ ಕಡಿಮೆ, ತುಂಬ ಕಡಿಮೆ 89. ಚುನಾವಣೆಗೆ ಮುಂಚೆ ಹೇಗೆಲ್ಲ ಇತ್ತು ಪ್ರಚಾರದ ಭರಾಟೆ ವರಸೆ, ಅದನ್ನು ನೋಡಿದಾಗ ಯಾವುದೋ ನೆಕ್ ಟು ನೆಕ್ ಸಮಬಲದ ಹೋರಾಟ ಅಂತ ಅನ್ಕೋತಿದ್ವಿ. ಅಫ್ಕೋರ್ಸ್ ಅದನ್ನು ಕೆಲವೊಂದು ಎಕ್ಸಿಟ್ ಪೋಲ್ಸ್ಗಳು ಕೂಡ ಮೆನ್ಷನ್ ಮಾಡಿತ್ತು. ಆದರೆ ಈಗ ಮುನ್ನಡೆ ಹಿನ್ನಡೆ ನೋಡಿದ್ರೆ ಟಿ ಎಂ ಸಿ ಸರಾಗವಾಗಿ, ಸುಲಲಿತವಾಗಿ, ಆರಾಮವಾಗಿ, ಯಾವುದೇ ಅಡೆತಡೆಗಳಿಲ್ಲದೆ, ಯಾವುದೇ ಹರ್ಡಲ್ಸ್ಗಳಿಲ್ಲದೆ, ಏನೂ ಪ್ರಾಬ್ಲಮ್ ಇಲ್ಲದೆ ಇರೋ ಥರ ಈ ಕ್ಷಣಕ್ಕೆ ಮುನ್ನಡೆಯಲ್ಲಿ ತುಂಬ ದೊಡ್ಡ ಮಟ್ಟದ ನಾಗಾಲೋಟದಲ್ಲಿ, ಅಂದರೆ ಸೆಕೆಂಡ್ ಪ್ಲೇಸ್ನಲ್ಲಿ ಯಾರು ಹತ್ತಿರಕ್ಕೂ ಬರಬಾರ್ದು ಟಚ್ ಮಾಡೋಕ್ಕೆ, ಆ ಥರ ನಾಗಾಲೋಟದಲ್ಲಿ ತೃಣಮೂಲ ಕಾಂಗ್ರೆಸ್ ಮಮತಾ ದೀದಿಯವರ ನೇತೃತ್ವದಲ್ಲಿ ಆ ಪಕ್ಷ ಒನ್ಸ್ ಅಗೈನ್ ಮುನ್ನುಗ್ತಾ ಇದೆ ಜೋರಾಗಿ. ಈ ಸರಿ ಗೆದ್ದರೆ 3ನೇ ಬಾರಿಗೆ ಓವರ್ ಆಲ್ 15 ವರ್ಷ ಒಂದು ರಾಜ್ಯದಲ್ಲಿ ಆಳ್ವಿಕೆ ಮಾಡ್ದಂಗೆ ಆಗುತ್ತೆ ನೆಕ್ಸ್ಟ್ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ. ಸೊ ಹಾಗಾಗಿ 148 ಮ್ಯಾಜಿಕ್ ನಂಬರ್, 203 ಲೀಡಿಂಗ್, ಬಿಜೆಪಿ 89. ಸಣ್ಣ ಒಂದು ಆತಂಕ ಏನಪ್ಪಾ ಅಂದ್ರೆ ಮಮತಾ ದೀದಿ ವೈಯಕ್ತಿಕವಾಗಿ ಅವ್ರು ಹಿನ್ನಡೆಯಲ್ಲಿದ್ದಾರೆ ಅವ್ರ ಕ್ಷೇತ್ರದಲ್ಲಿ. ಇನ್ನು ನೇರವಾಗಿ ತಮಿಳುನಾಡು ಕಡೆ ಹೋಗೋಣ. ದಕ್ಷಿಣ ಭಾರತದಲ್ಲಿ ಒಂದು ಪ್ರೊಸೆಸ್, ಒಂದು ಪ್ರತೀತಿ ಇತ್ತು ತಮಿಳುನಾಡಲ್ಲಿ, ಅದನ್ನೇ ಆ ಜನ ಮುಂದುವರಿಸ್ತಾ ಇದ್ದಾರೆ. ಅವ್ರ ಮೈಂಡ್ ಹಂಗೆ ಸೆಟ್ ಆಗಿದೆ ಅಂತ. ಯಾರು 5 ವರ್ಷ ಆಡಳಿತ ಮಾಡ್ತಾರೋ ನೆಕ್ಸ್ಟ್ 5 ವರ್ಷ ಅವ್ರ ಆಡಳಿತ ಕೊಡಲ್ಲ. ಈಗಲೂ ಹಂಗೇನೆ ಆಲ್ ಇಂಡಿಯಾ ಅಣ್ಣಾ DMK ಆ ಪಕ್ಷ ಈಗ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ. DMK ದ್ರಾವಿಡ ಮುನ್ನೇತ್ರ ಕಳಗಂ, ಸ್ಟಾಲಿನ್ ಅವರ ನೇತೃತ್ವದ ಪಕ್ಷ ಈಗ ಮತ್ತೆ ದೊಡ್ಡ ಮ್ಯಾಜಿಕ್ ನಂಬರ್ನ ಲೀಡ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅವರು ಕೂಡ ಇತಿಹಾಸ ಒನ್ಸ್ ಅಗೇನ್ ರಿಪೀಟ್. ಅಣ್ಣಾ DMK ಬಳಿಕ DMK ಅಧಿಕಾರದತ್ತ ಇದೀಗ ಭಾರಿ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಮ್ಯಾಜಿಕ್ ನಂಬರ್ ಬೇಕಾಗಿರೋದೇ 118, ಅದರ ಲೀಡು 234 ಕ್ಷೇತ್ರದಲ್ಲಿ 136ಕ್ಕೂ ಅಧಿಕ ಕ್ಷೇತ್ರದಲ್ಲಿ ಲೀಡ್ ಹೋಗ್ತಾ ಇದೆ. ಆಡಳಿತ ರೂಢ ದೊಡ್ಡ ಮುಖಭಂಗ, 97 ಕ್ಷೇತ್ರ ಮುನ್ನಡೆ ಈ ಕ್ಷಣಕ್ಕೆ. AIADMK ಪಳನಿಸ್ವಾಮಿ ಅವರಿಗೆ ಮುಖಭಂಗವೇ. ಒನ್ಸ್ ಅಗೇನ್ ಅವರು ಆಡಳಿತ ನಡೆಸ್ತೀವಿ ಅಂತ ಹುಮ್ಮಸ್ಸಿನಲ್ಲಿದ್ದರು. ಈ ಸಾರಿ ಅಮ್ಮ ಇಲ್ಲದೇ ಇರುವಂಥ ಎಲೆಕ್ಷನ್, ಹಾಗಾಗಿ AIADMKಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ. ಅಣ್ಣ ಇಲ್ಲದೆ ಇರೋ ಎಲೆಕ್ಷನ್ನೂ ಹೌದು, ಆದರೆ DMK ಆ ತಮಿಳಿಗರ ಮನಸ್ಥಿತಿಯ ಪ್ರತಿ ಸರಿಯೂ ಕೂಡ ಏನಾಗುತ್ತೆ ಅದೇ ರಿಪೀಟ್ ಆಗಿದೆ. 5 ವರ್ಷ AIADMK ಕೊಟ್ಟರು, ಮತ್ತೆ 5 ವರ್ಷ DMK ಕೊಡ್ತಿದ್ದಾರೆ. ಅದಕ್ಕೆ ಮುಂಚೆ DMK ಕೊಟ್ಟಿದ್ರು, AIADMK ಕೊಟ್ಟಿದ್ರು. ಸೊ ಹಾಗಾಗಿ ಒಂದು ಸೆಕೆಂಡ್ ಅದು ರಿಪೀಟ್ ಆಗ್ತಿದೆ. ಪೈ ಚಾರ್ಟ್ ತೋರಿಸ್ತಾ ಇದ್ವಿ, ಗ್ರಾಫ್ 97 AIADMK, ಇನ್ನು DMK 136. ಇನ್ನು ಬೇರೆಲ್ಲ ಪಕ್ಷಗಳು MNM ಅದು ಕಮಲಾ ಹಾಸನ್ ಅವರ ಪಕ್ಷ, 1 ಸೀಟ್ ಇದೆ ಮುನ್ನಡೆ, ಅದು ಕಮಲಾ ಹಾಸನ್ ಅವರೇ ಇದ್ದಾರೆ ಆ ಸೀಟು. ಅದು ಬಿಟ್ಟರೆ ಅವರೆಲ್ಲ ಕಡೆ ಸ್ಪರ್ಧೆ ಮಾಡಿದ್ದಾರೆ ನೋಡಕ್ಕೆ ಹೋದರೆ. ಸದ್ಯಕ್ಕೆ ಇನ್ನೆಲ್ಲೂ ಕೂಡ MNM ಅರಳುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇದು ತಮಿಳುನಾಡಿನ ಈ ಕ್ಷಣದ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಅಲ್ಲಿಂದ ನೇರವಾಗಿ ಇದೀಗ ಕೇಂದ್ರಾಡಳಿತ ಪ್ರದೇಶ, ಅದು ಪುದುಚೇರಿ, ಯೂನಿಯನ್ ಟೆರಿಟರಿ ಆಫ್ ಪುದುಚೇರಿ. ಅಲ್ಲೇನಾಗ್ತಿದೆ ನೋಡೋಣ. ಫಲಿತಾಂಶ ಪ್ರಕಟ ಆಯಿತು. 3 ಕ್ಷೇತ್ರದ್ದು ಭಾರತೀಯ ಜನತಾ ಪಕ್ಷ ಪುದುಚೇರಿಯ 3 ಕ್ಷೇತ್ರದಲ್ಲಿ ಜಯಬೇರಿ. ಬ್ರೇಕಿಂಗ್ ನ್ಯೂಸ್. ಚುನಾವಣೋತ್ತರ ಫಲಿತಾಂಶ ಏನಿತ್ತು ಎಕ್ಸಿಟ್ ಪೋಲ್, ಅದ್ರ ಕ್ಲಿಯರ್ ಆಗಿತ್ತು. ಪುದುಚೇರಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುತ್ತೆ ಅಂತ.
ಆ ಗ್ರಾಫ್ ಕಾಣಿಸ್ತಾ ಇದೆ ಈಗ ಈ ಬಿಜೆಪಿ ತೆಗೆದುಕೊಳ್ತಿರುವಂತಹ ಜಯ ಮತ್ತು ಮುನ್ನಡೆಯನ್ನು ನೋಡ್ತಾ ಇದ್ರೆ 3 ಕ್ಷೇತ್ರದಲ್ಲಿ ಜಯಬೇರಿ ರಿಸಲ್ಟ್ ಅನೌನ್ಸ್ಡ್. ಅದರಲ್ಲಿ 3 ಬಿಜೆಪಿ 1 ಕಾಂಗ್ರೆಸ್, 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಜಯ ಸಿಕ್ಕಿದೆ. ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೆ 6 ಕ್ಷೇತ್ರದಲ್ಲಿ ಲೀಡ್ ಸಿಗ್ತಾ ಇದೆ, ಮುನ್ನಡೆ. 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ ತೆಗೆದುಕೊಳ್ತಾ ಇದೆ. ಇದು ಪುದುಚೇರಿಯಿಂದ ಬರ್ತಿರುವಂತಹ ಸುದ್ದಿ. ಹಾಗಾಗಿ 3ರಲ್ಲಿ ವಿನ್, 6ರಲ್ಲಿ ಲೀಡ್. ಟೋಟಲ್ ಎಷ್ಟಾಯ್ತು? 9 ಆಯ್ತು. 9ರಲ್ಲಿ NDA ಮಿತ್ರ ಪಕ್ಷಗಳು ಇದೀಗ ಲೀಡ್ ತಗೊಂಡು ಮುಂದಕ್ಕೆ ಹೋಗ್ತಾ ಇದೆ. UPA ಅದರಲ್ಲಿ ಇದೀಗ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು 3ರಲ್ಲಿ 1 ಜಯ, 2ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಇತರರು ಯಾರು ಇಲ್ಲ, ಯಾರು ಎಕ್ಸ್ಪೆಕ್ಟೂ ಮಾಡಿಲ್ಲ. ಸೊ ಹಾಗಾಗಿ ಪುದುಚೇರಿಯಲ್ಲಿ ಈ ಕ್ಷಣಕ್ಕೆ ಕ್ಲಿಯರ್. NDA ಮುಂದುವರಿತಾ ಇದೆ, ಮುನ್ನಡೆಯನ್ನು ಗಳಿಸ್ಕೊಂಡು 9. ಮ್ಯಾಜಿಕ್ ನಂಬರ್ ಬೇಕಾಗಿರೋದು 16. ಇನ್ನು ದಕ್ಷಿಣದಲ್ಲಿ ಕೇರಳ, ಇನ್ನು ಈಶಾನ್ಯ ಭಾರತದಲ್ಲಿ ಅಸ್ಸಾಂ. ಎರಡನ್ನೂ ತೋರಿಸ್ತಾ ಇದ್ದೀನಿ ಬ್ಯಾಕ್ ಟು ಬ್ಯಾಕ್. ಈಗ ಕೇರಳದ ಕಡೆ ಹೋಗೋಣ. ಕೇರಳದಲ್ಲೂ ಕೂಡ ಹೌದು, ಯಾವ ಆಡಳಿತಾರೂಢ ಅಲೆ ಕೂಡ ಇಲ್ಲ. ಮತ್ತೆ ಒನ್ಸ್ ಅಗೈನ್ LDF ಪಿಣರಾಯಿ ವಿಜಯನ್ ಅವರ ನೇತೃತ್ವದಲ್ಲಿ ಒನ್ಸ್ ಅಗೈನ್ ಭಾರಿ ಮುನ್ನಡೆ ಪಡೆದು ಅಧಿಕಾರ ರಚನೆ ಮಾಡುವತ್ತ ಮುನ್ನುಗ್ತಾ ಇದ್ದಾರೆ. ಅವರು ಕೂಡ 90ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಲೀಡ್ ತೆಗೆದುಕೊಳ್ತಾ ಇದೆ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್. ಬ್ರೇಕಿಂಗ್ ನ್ಯೂಸ್. ಮ್ಯಾಜಿಕ್ ನಂಬರ್ ಬೇಕಾಗಿರೋದೇ 71. ಈಗ ಲೀಡಲ್ಲಿರೋದು 90. ಹಿಂದೆ ಮುಂದೆ ಕಳ್ಕೊಂಡ್ರು ಅಧಿಕಾರ ಹಿಡಿಬೋದು ಅಂತ ಒಂದು ಲೆಕ್ಕಾಚಾರ ಮಾಡ್ತಿದ್ದಾರೆ LDFನವರು. ಒಂದು ದೊಡ್ಡ ಟಫ್ ಟಗಫರ್ ಆಗಬಹುದು ಅಂತ ಕಾಂಗ್ರೆಸ್ನವರು UDF ಜೊತೆ ಸೇರಿ ಅಲ್ಲಿ ಫೈಟ್ ಕೊಟ್ಟಿದ್ರು. ಆದರೆ ಯಾಕೋ ನಿರೀಕ್ಷಿತವಾಗಿ ಆ ಸೆಣಸಾಡುವುದಕ್ಕೆ, ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕೇರಳದಲ್ಲಿ. ಹಾಗಾಗಿ ಯಾರು ಆಡಳಿತ ಮಾಡಿದ್ರೋ ಅವ್ರಿಗೆ ಜನ ಮಗದೊಂದು ಸಾರಿ ನೀವೇ ಮತ್ತೆ ಮುಂದುವರಿಸಿ ಅಂತ ತೀರ್ಪು ಕೊಡೋ ಲಕ್ಷಣ ಕಾಣಿಸ್ತಾ ಇದೆ. ಇದು ಕೇರಳದ ಗ್ರಾಫ್. LDF 93 ಮುನ್ನಡೆ, UDF 42 ಮುನ್ನಡೆ, UDF ಪ್ಲಸ್ ಕಾಂಗ್ರೆಸ್. ಇನ್ನು ಭಾಜಪ ಭಾರತೀಯ ಜನತಾ ಪಕ್ಷ ಇಂಡಿವಿಜುವಲ್ ಆಗಿ ಹೋರಾಟ ಮಾಡಿದ್ರು. ಆ್ಯಕ್ಚುಲಿ ಗ್ರೇಟ್. 5 ಕಡೆ ಮುನ್ನಡೆ ಇದೆ. 5 ಗೆದ್ದರೆ BJP ಏನೂ ಇಲ್ಲದೇ ಇರೋ ಕಡೆ ಅವರೀಗ ತಮ್ಮ ಪಕ್ಷವನ್ನು ನಿಲ್ಲಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುನ್ಸೂಚನೆ 5-3 ಆ ಗ್ರಾಫ್ ಚೇಂಜ್ ಆಗ್ತಾ ಇದೆ. ಎಷ್ಟೇ ಗೆದ್ದರೂ BJPಗೆ ಅಡ್ವಾಂಟೇಜ್. ಅಲ್ಲಿ ಹಲವಾರು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ 2 ಗೆದ್ದಾಗಲೂ ಯಾರು ಅನ್ಕೊಂಡಿರಲಿಲ್ಲ, ಒಂದು 30 ವರ್ಷ ಆದಮೇಲೆ ಅಧಿಕಾರಕ್ಕೆ ಬಂದುಬಿಡ್ತಾರೆ ಭಾರತೀಯ ಜನತಾ ಪಕ್ಷದವರು ಅಂತ. ಸೊ ಹಾಗಾಗಿ ಇನ್ಯಾವಾಗಲೂ ಆಗೋದು ಇವತ್ತಲ್ಲಿಂದ ಶುರುವಾಗ್ತಾ ಇದೆ ಅನ್ನೋದು ಭಾರತೀಯ ಜನತಾ ಪಕ್ಷದ ಆಶಾಭಾವನೆ. ಸೊ ಹಾಗಾಗಿ 3 ಕಡೆ ಭಾರತೀಯ ಜನತಾ ಪಕ್ಷದವರು ಕೇರಳದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಇನ್ನು ಅಸ್ಸಾಂ ಕಡೆ ಹೋಗೋಣ. ಎಕ್ಸಿಟ್ ಪೋಲಲ್ಲಿ BJPಗೆ ಫುಲ್ ಟಿಕ್ ಮಾರ್ಕ್ ಎಲ್ಲರೂ ಕೊಟ್ಟಿದ್ದು. ಯಾರು ಫೈಟ್ ಇದೆ, ಅದು ಇದೆ, ಇದಿದೆ ಯಾರೂ ಹೇಳಿರಲಿಲ್ಲ. ಸೊ ಹಾಗಾಗಿ ಮ್ಯಾಜಿಕ್ ನಂಬರ್ 64, 126 ವಿಧಾನಸಭಾ ಕ್ಷೇತ್ರ. ಭಾರತೀಯ ಜನತಾ ಪಕ್ಷ 80 ಮುನ್ನಡೆ. ನಾಗಾಲೋಟ ಅದು 50% ಕಾಂಗ್ರೆಸ್ಸಲ್ಲಿದ್ದಾರೆ. ಸೊ ಹಾಗಾಗಿ ಇದಿಷ್ಟು ಕೂಡ ಜೊತೆ ಅದರ್ಸ್ ಒಂದಿಬ್ಬರಿದ್ದಾರೆ. ಇದು ಮುನ್ನಡೆಯಲ್ಲಿ ಕ್ಲಿಯರ್ ಆಗಿ BJPಗೆ ಅಧಿಕಾರ ಕೊಡುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇದು ಅಸ್ಸಾಂನ ದೃಶ್ಯ. ಈ ಕ್ಷಣಕ್ಕೆ ಸಿಕ್ತಿರುವಂತಹ ಅಪ್ಡೇಟೆಡ್ ಮಾಹಿತಿ. ಭಾರತೀಯ ಜನತಾ ಪಕ್ಷ 80, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು 44, ಇತರರು 2. ಇದಿಷ್ಟು ಒಂದು ಓವರಾಲ್ ಪಿಕ್ಚರ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು. ಕರ್ನಾಟಕದಲ್ಲಿ ಏನಾಯಿತು ಅನ್ನೋದನ್ನು ಕೂಡ ಒಂದಷ್ಟು ಮಾಹಿತಿ ಕೊಡ್ತೀವಿ. ಕರ್ನಾಟಕದಲ್ಲಿ ಬೆಳಗಾವಿ ಪ್ರತಿಷ್ಠೆಯ ಕಣ. ಅದು ಲೋಕಸಭೆಯ ಉಪಚುನಾವಣೆ. BJP ಇದೀಗ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಹಿನ್ನಡೆ ಕಾಂಗ್ರೆಸ್ಗೆ ಬೆಳಗಾವಿಯಲ್ಲಿ. ಮಸ್ಕಿ BJPಗೆ ಸೆಟ್ ಬ್ಯಾಕ್. ಮಸ್ಕಿ ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತಾ ಇದೆ ಮಸ್ಕಿನಲ್ಲಿ. ಇನ್ನು ಬಸವ ಕಲ್ಯಾಣ BJP ಕಷ್ಟ ಆಗ್ಬೋದು ಅಂತಿದ್ರು, ಆದರೆ ತುಂಬ ಚೆನ್ನಾಗಿ ಮ್ಯಾನೇಜ್ ಆಗಿದೆ. ಶರಣು ಸಲಗಾರ್ ಬಸವ ಕಲ್ಯಾಣ BJPಯಲ್ಲಿ ಮುನ್ನಡೆ ತಗೊಳ್ತಾ ಇದ್ದಾರೆ. ಮಾಲಾ ನಾರಾಯಣ ರಾವ್ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ. ಇದು ಬಸವ ಕಲ್ಯಾಣದಿಂದ ಬರ್ತಿರೋದು. ಬಸವ ಕಲ್ಯಾಣ BJP ಮುನ್ನಡೆ. ಬೆಳಗಾವಿ ಲೋಕಸಭಾದ ಉಪಚುನಾವಣೆಯಲ್ಲಿ BJP ಮುನ್ನಡೆ. ಮಸ್ಕಿಯಲ್ಲಿ ಕಾಂಗ್ರೆಸ್ ಮುನ್ನಡೆ. ಮಸ್ಕಿಯ ಲೆಕ್ಕಾಚಾರದಲ್ಲಿ ಐ ಥಿಂಕ್ ಜನ ವ್ಯಕ್ತಿಯನ್ನೇ ಜಾಸ್ತಿ ಗಮನಿಸಿದ್ದಾರಾ, ಒಂದಷ್ಟು ಕನ್ಫ್ಯೂಸ್ ಆಗ್ಬಿಟ್ಟಿದಾರಾ ಗೊತ್ತಿಲ್ಲ. ಯಾಕೆಂದರೆ ಇವಾಗ ಯಾರು BJPಲಿ ಕಂಟೆಸ್ಟ್ ಮಾಡಿದವರು ಅವ್ರು ಲಾಸ್ಟ್ ಟೈಮು ಕಾಂಗ್ರೆಸ್ಸಲ್ಲಿ ಕಂಟೆಸ್ಟ್ ಮಾಡಿದರು. ಲಾಸ್ಟ್ ಟೈಮ್ ಯಾರು ಕಾಂಗ್ರೆಸ್ಸಲ್ಲಿ ಕಂಟೆಸ್ಟ್ ಮಾಡಿದ್ರು, ಈ ಸರಿ BJPಲಿ ಕಂಟೆಸ್ಟ್ ಮಾಡಿದರು. ಅಲ್ಲಿ ಇವರಲ್ಲಿ
ಸೊ ಸರಿ ಯಾರು ಏನೇನು ಹೇಳ್ಕೊಂಡು ಓಡಾಡಿದ್ರು ಈಗ ಅವರು ಅದನ್ನು ಹೊಗಳಿದ್ದಾರೆ, ಇನ್ಯಾರೋ ಏನೋ ಹೊಗಳಿದ್ದವ್ರು ಈ ಸರ್ ತೆಗಳಿದ್ದಾರೆ. ಸೊ ಹಾಗಾಗಿ ಜನಕ್ಕೂ ಒಂದಷ್ಟು ಮೈಂಡ್ ಸೆಟ್ಟಲ್ಲಿ ಏನಿತ್ತು ಗೊತ್ತಿಲ್ಲ. ಬಟ್ ಈ ಕ್ಷಣಕ್ಕೆ ಒಂದು ದೊಡ್ಡ ಸೆಟ್ ಬ್ಯಾಕೆ ಆಡಳಿತ ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಮಸ್ಕಿಯ ಈ ಬೆಳವಣಿಗೆ, ಏಕೆಂದರೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಗೋಗಿದೆ ಮಸ್ಕಿಯಲ್ಲಿ. ಇನ್ನು ಸತೀಶ್ ಜಾರಕಿಹೊಳಿಯವರು ಕಾಂಗ್ರೆಸ್ ಬೆಳಗಾವಿಯ ಲೋಕಸಭಾ ಉಪಚುನಾವಣೆ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ದಿವಂಗತ ಸುರೇಶ್ ಅಂಗಡಿಯವರ ಧರ್ಮಪತ್ನಿ ಮಂಗಲಾ ಸುರೇಶ್ ಅಂಗಡಿ ಅವರೀಗ ಕಂಟೆಸ್ಟ್ ಮಾಡಿದ್ರು. ಅನುಕಂಪ ಜೊತೆಗೆ ಘಟಾನುಘಟಿ ನಾಯಕರು ಇಡೀ ಕ್ಯಾಬಿನೆಟ್ಟಲ್ಲಿತ್ತು. ಸ್ವತಃ ಮುಖ್ಯಮಂತ್ರಿಗಳು 3 ಸರಿ ಹೋಗಿದ್ರು ಅಲ್ಲಿ ಕ್ಯಾಂಪೇನ್ ಮಾಡೋದಕ್ಕೆ. ಸೊ ಹಾಗಾಗಿ ಒಂದು ದೊಡ್ಡ ಪ್ರತಿಷ್ಠೆ ಅಂತೂ ಇದ್ದೇ ಇತ್ತು. ಹಾಗಾಗಿ ಮಂಗಲಾ ಸುರೇಶ್ ಅಂಗಡಿ ಈ ಕ್ಷಣಕ್ಕೆ ಲೀಡ್ ತಗೋತಾ ಇದ್ದಾರೆ. ಆ ಲೀಡು ಹತ್ತತ್ರ 12-13 ಸಾವಿರ ಇದ್ದಂಗೆ ಕಾಣಿಸ್ತಾ ಇದೆ. 3-4 ಸಾವಿರ ಆಗಿದ್ರೆ ಡೌಟು ಹೇಳಕ್ಕೆ ಬರೋಲ್ಲ ಅಂತಿದ್ದೆ, ಆದರೆ ಇದು ಜಾಸ್ತಿ ಆಗ್ತಾ ಇದ್ರೆ ಮತ್ತೆ ಕಷ್ಟ ಆಗಿಬಿಡಬಹುದು ಅನ್ನೋದು ಅನಿಸ್ತಾ ಇದೆ. ಲೆಟ್ ಮಿ ಕಮ್ ಬ್ಯಾಕ್. ಇದಿಷ್ಟು ನನ್ನ ಜೊತೆ ನೀವಿದ್ದೀರಿ, ಕೋಟಿಗಟ್ಟಲೆ ಜನ ನ್ಯೂಸ್ 18 ಕನ್ನಡದ ಮೂಲಕ ನೋಡ್ತಿದ್ದೀರಿ. ಪ್ಲಸ್ ಇಬ್ಬರು ಅತಿಥಿಗಳು ಕೂಡ ಇದ್ದಾರೆ. ಅವರಿಬ್ಬರ ಗಮನಕ್ಕೂ ಇಡೀ ಚಿತ್ರಾವಳಿಗಳು ಈ ಮಧ್ಯಾಹ್ನ 12 ಗಂಟೆಯಲ್ಲಿ ಏನೇನು ನಡೀತಿದೆ ಅಂತ ಕೊಟ್ಬಿಟ್ಟಿದ್ದೀರಿ. ಶ್ರೀ ಗಣೇಶ್ ಕಾರ್ಣಿಕ್ ಅವರು ನಮ್ಮ ಜೊತೆ, ಚೀಫ್ ಸ್ಪೋಕ್ಸ್ ಪರ್ಸನ್ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯ. ವೆಲ್ಕಮ್ ಬ್ಯಾಕ್ ಸರ್. ಒಂದಷ್ಟು ಖುಷಿ ನಿಮಗೆ, ಹ್ಯಾಪಿ ಮ್ಯಾನ್ ನೀವು. ಆದರೆ ಒಂದಷ್ಟು ಅನ್ಕೊಳ್ದೇ ಇರೋ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ರಿಪೇರಿ ಮಾಡಬೇಕು ನಿಜ, ಬಿಕಾಸ್ ಇನ್ನೇನೋ ಆಗಬೇಕು. ನೀವಾಗಲೇ ಹೇಳಿದ್ರಲ್ಲ, ಟಾರ್ಗೆಟ್ ಇವತ್ತಲ್ಲ ಹರೀಶ್ ನಾಗರಾಜು, ಒಂದು ದಶಕ ಕಳೆದ್ರೆ BJP ಹೆಂಗಿರುತ್ತೆ ಆ ಜಾಗದಲ್ಲಿ ಅಂತ ಮುಂದಾಲೋಚನೆಯಲ್ಲಿ ನಾವು ಇದ್ದೀವಿ ಅಂತ. ಗೆಲ್ಲುವುದಕ್ಕೆ ಏನು ಕಾರಣ ಆಗ್ತಾ ಇದೆ, ಅಥವಾ ಇನ್ನೆಲ್ಲೋ ಒಂದು ಕಡೆ ಸೆಟ್ ಬ್ಯಾಕ್ ಆಗೋದಕ್ಕೆ ಏನು ಕಾರಣ ಆಗ್ತಾ ಇದೆ ಸರ್? ಹರೀಶ್ ಅವರೇ, ಐ ಥಿಂಕ್ ನಾವು ರಾಷ್ಟ್ರ ರಾಜಕಾರಣವನ್ನ ಕಳೆದ ಒಂದು 8-10 ವರ್ಷಗಳ ಅಭಿವೃದ್ಧಿಯನ್ನ, ಬೆಳವಣಿಗೆಯನ್ನು ಗಮನದಲ್ಲಿಟ್ಕೊಳ್ಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 6.5 ವರ್ಷಗಳಿಂದ ಕೇಂದ್ರದಲ್ಲಿ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಏನು ಆಡಳಿತ ನಡೀತಾ ಇದೆ, ಅನೇಕ ಬದಲಾವಣೆಗಳನ್ನ ತಗೊಂಡು ಬಂದಿದ್ದಾರೆ. ಇದನ್ನ ಜನ, ಇವತ್ತು ದೇಶದ ಜನತೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ರಾಷ್ಟ್ರೀಯ ಪಕ್ಷವಾಗಿ ಸುಮಾರು 5 ದಶಕಗಳ ಕಾಲ ಈ ದೇಶವನ್ನು ಆಳಿದಂತ ಕಾಂಗ್ರೆಸ್ ದೇಶದ ಮ್ಯಾಪ್ ನಿಂದ ಒಂದು ರೀತಿ ನಿರ್ಗಮಿಸ್ತಾ ಇದೆ. ಸರಿಯಾದ ನಾಯಕತ್ವ ಇಲ್ಲ, ಸರಿಯಾದ ದೃಷ್ಟಿಕೋನ ಇಲ್ಲ, ಸರಿಯಾದ ಸಿದ್ಧಾಂತಗಳಿಲ್ಲ, ವಂಶವಾದವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಭಿನ್ನವಾಗಿ ಈ ದೇಶ ಒಂದು ಬದಲಾವಣೆಯನ್ನು ಅಪೇಕ್ಷೆ ಪಟ್ಟು 2014ರಲ್ಲಿ ಮೋದಿಯವರಿಗೆ ಒಂದು ಆಡಳಿತವನ್ನ ಕೊಟ್ಟರು. ಆ ಸಮಯದ ನಂತರ ಇಲ್ಲಿಯವರೆಗೆ ಅವರು ತೆಗೆದುಕೊಂಡಿರುವಂತಹ ದಿಟ್ಟವಾದ ನಿರ್ಣಯಗಳು, ಒಟ್ಟು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಾಡಿರುವಂತಹ ಸುಧಾರಣೆಗಳು, ಬಹಳ ಪ್ರಮುಖವಾಗಿ ಜನಸಾಮಾನ್ಯರು ಮುಟ್ಟುವಂತ ಅನೇಕ ಮತ್ತು ನೇರವಾಗಿ ಅವರನ್ನು ಸಂಪರ್ಕ ಮಾಡುವಂತ ಅನೇಕ ಕಾರ್ಯಕ್ರಮಗಳು. ಗಣೇಶ್ ಕಾರ್ಣಿಕ್ ಸರ್, ಅಸೆಂಬ್ಲಿ ಎಲೆಕ್ಷನ್ ನಡೀಬೇಕಾದ್ರೆ ಜನ ದೇಶದ ಆ ಬೆಳವಣಿಗೆಯನ್ನ ಗಮನಿಸ್ತಾರೆ ಅಂತ ಅನ್ಸುತ್ತಾ ಸರ್ ನಿಮಗೆ? ಖಂಡಿತವಾಗಿ ಅನ್ಸುತ್ತೆ, ಖಂಡಿತವಾಗಿ ಗಮನಿಸಿಕೊಂಡೆ. ಇದರಿಂದಾಗಿ ದೇಶದ ಎಲ್ಲ ಕಡೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ತನ್ನ ಛಾಪನ್ನ ಬೀರ್ತಾ ಇದೆ. ತಾವು ಆಗೊಂದು ಪ್ರಶ್ನೆ ಕೇಳಿದ್ರಿ, ಪ್ರಾದೇಶಿಕ ಪಕ್ಷಗಳು ಅಂತ ಹೇಳಿ. ಪ್ರಾದೇಶಿಕ ಪಕ್ಷಗಳ ಸೀಮಿತತೆಯನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಅಭಿವೃದ್ಧಿಯ ಆಯಾಮವನ್ನು ತಂದಿರುವಂತಹ ಮೋದಿಯವರ ಒಂದು ಆಡಳಿತವನ್ನ ಮೆಚ್ಚಿಕೊಂಡಿರುವಂತಹ ಜನತೆ ದೊಡ್ಡ ಪ್ರಮಾಣದಲ್ಲಿ, ನಾವು ನಿರೀಕ್ಷೆ ಮಾಡಿದೆ ಅಂತೆ ಅಧಿಕಾರಕ್ಕೆ ಬರುವಂತಹ ಪ್ರಮಾಣದಲ್ಲಿ ಅಲ್ದಿದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಬರ್ತಿರುವಂತದನ್ನು ಕಾಣ್ತಾ ಇದ್ದೀವಿ. ಆಗ ಒಂದ್ಸಲ ಉಲ್ಲೇಖ ಮಾಡಿದೆ ನಾನು, ನಮ್ಮೇಲೆ ಆಪಾದನೆ ಇತ್ತು, ನಾವು ಕೇವಲ ಹಿಂದಿ ಹಾರ್ಟ್ ಲ್ಯಾಂಡ್ಗೆ ಸೇರಿದಂತಹ ಒಂದು ಪಕ್ಷ, ದಕ್ಷಿಣ ಭಾರತದಲ್ಲಿ ನಮಗೆ ಪ್ರೆಸೆನ್ಸ್ ಇಲ್ಲ ಅಂತ ಹೇಳಿ. ಕರ್ನಾಟಕ ಸೇರಿದಂತೆ ಇವತ್ತು ದಕ್ಷಿಣ ಭಾರತದಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಒಂದು ತನ್ನ ಇರುವಿಕೆಯನ್ನು ಗುರುತಿಸುವಂತ ಕೆಲಸ ಆಗಿದೆ. ತೆಲಂಗಾಣದಲ್ಲಿ ನಡೆದಂತಹ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಕೂಡ ಮೊದಲನೇ ಬಾರಿಗೆ 44 ಸೀಟ್ ಗೆಲ್ಲುವುದರ ಮೂಲಕ ಭಾರತೀಯ ಜನತಾ ಪಾರ್ಟಿ ತಾನು ಇದೇ ಹೇಳುವುದನ್ನು ಸಾಬೀತುಗೊಳಿಸಿದೆ. ಇವತ್ತು ಪುದುಚೇರಿಯಲ್ಲಿ ನಮ್ದು ಪ್ರೆಸೆನ್ಸೇ ಇರಲಿಲ್ಲ, ಆದ್ರೆ ಪುದುಚೇರಿಯಲ್ಲಿ ಕೂಡ ಇವತ್ತು ಸರ್ಕಾರ ಮಾಡುವಂತ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ನಾರ್ತ್ ಈಸ್ಟ್ 7 ಸಿಸ್ಟರ್ಸ್ ಅಂತ ಹೇಳುವಂತ ನಮ್ಮ ಪೂರ್ವೋತ್ತರ ಭಾಗದಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೆಸರೇ ಇರಲಿಲ್ಲ. ಆದ್ರೆ ಇವತ್ತು ಅಲ್ಲಿಯೂ ಕೂಡ ಒಂದು ನಾವು ಪ್ರಬಲ ಸ್ಪರ್ಧಿಗಳಾಗಿ ಅನೇಕ ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಾ ಇದ್ದೇವೆ. ವೆಸ್ಟ್ ಬೆಂಗಾಲ್ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ನಡುವೆ ಭಾರತೀಯ ಜನತಾ ಪಾರ್ಟಿ ಎಲ್ಲಿತ್ತಲ್ಲಿ, ಆದ್ರೆ ಕಳೆದ 8-10 ವರ್ಷಗಳ ಡೆವಲಪ್ಮೆಂಟ್ ಅಲ್ಲಿ ಅಲ್ಲಿನ ಸಂಪೂರ್ಣ ಮತದಾರರು
ಕಮ್ಯುನಿಸ್ಟ್ ಪಕ್ಷದಿಂದ ವಿಮುಖರಾಗಿ ಟಿಎಂಸಿ ಕಡೆಗೆ ಮತ್ತು ಇವತ್ತು ಟಿಎಂಸಿ ಕಡೆದ ವಿಮುಖರಾಗಿ ಬಿಜೆಪಿ ಕಡೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿ ಪೂರಕವಾದ ಯೋಜನೆಗಳನ್ನ, ಸಿದ್ಧಾಂತಗಳನ್ನ, ರಾಷ್ಟ್ರೀಯತೆಯ ಚಿಂತನೆಯನ್ನ ಮತ್ತು ದೌರ್ಜನ್ಯದ ಆಡಳಿತ ಏನು ವೆಸ್ಟ್ ಬೆಂಗಾಲ್ ನಡೀತಾ ಇತ್ತು ಇದಕ್ಕೆ ವಿರುದ್ಧವಾಗಿ ಮೂವ್ ಆಗ್ತಾ ಇದ್ದಾರೆ. ಹಾಗಾಗಿ ಈ ಬೆಳವಣಿಗೆ, ಅದಕ್ಕೆ ಪೂರಕವಾಗಿ ಬರುವಂತಹ ಫಲಿತಾಂಶಗಳು ಮುಂದಿನ 5 ವರ್ಷ, ಮುಂದಿನ 10 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಪಂಚರಾಜ್ಯಗಳಲ್ಲಿ ತನ್ನ ಅಸ್ತಿತ್ವವನ್ನ ವಿಸ್ತಾರ ಮಾಡುವುದನ್ನ ಬಹುಶಃ ಅಷ್ಟೇ ಅಲ್ಲ ಅನ್ಸುತ್ತೆ ಗಣೇಶ್ ಸರ್. ಭವಿಷ್ಯದ ನುಡಿಯಾಗಿ ಯಾಕಂದ್ರೆ ಇವಾಗ ಈ ರಿಸಲ್ಟ್ ಫಲಿತಾಂಶ ಏನ್ ಬರುತ್ತೆ ನೆಕ್ಸ್ಟ್ ಇಯರ್, ಅದ್ರ ನೆಕ್ಸ್ಟ್ ಇಯರ್ ಕರ್ನಾಟಕವನ್ನು ಒಳಗೊಂಡು, ಗುಜರಾತ್ ಅನ್ನು ಒಳಗೊಂಡು ಬೇರೆ ಬೇರೆ ಕಡೆ ಚುನಾವಣೆಗಳು ಕೂಡ ಇದೆ, ಅದ್ರ ಮೇಲೂ ಕೂಡ ಒಂದು ಇಂಪ್ರೆಷನ್ ಬೀಳುತ್ತೆ ಅಂತ ಅನ್ಸುತ್ತಾ ಸರ್? ಹರೀಶ್ ಅವರೇ, ನಿಮ್ಮನ್ನು ನಾನೊಂದು ಪ್ರಶ್ನೆ ಕೇಳ್ತೀನಿ. ಪ್ಲೀಸ್. ಇಡೀ ದೇಶದಲ್ಲಿ ಇವತ್ತು ರಾಷ್ಟ್ರೀಯ ಪಕ್ಷ ಅಂತ ಕರೆಸ್ಕೊಳ್ಳೋ ಸಾಮರ್ಥ್ಯ ಯಾರಿಗೆ ಹೇಳಿ? ಅದು ಕೇವಲ ಭಾರತೀಯ ಜನತಾ ಪಾರ್ಟಿಗೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಂದೆ ಇರುವ ರಾಷ್ಟ್ರೀಯ ಪಕ್ಷಗಳ ಏನು ಒಂದು ತಳಗಟ್ಟಿತ್ತು ಅಥವಾ ಒಂದು ತಳಪಾಯ ಇತ್ತು, ಅದಕ್ಕೆ ಭಿನ್ನವಾಗಿ ಇವತ್ತು ದೇಶದ ಎಲ್ಲ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಂಬರ್ 1 ಪಕ್ಷ. ಹಿಂದೆ ಕಾಂಗ್ರೆಸ್ ನಂಬರ್ 1 ಪಕ್ಷವಾಗಿ ಉಳಿದವರೆಲ್ಲ ಒಟ್ಟು ಸೇರ್ತಾ ಇದ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿ ನಂಬರ್ 1 ಪಕ್ಷ, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ. ನಮ್ಮ ರಾಷ್ಟ್ರೀಯತೆಯ ಸಿದ್ಧಾಂತವನ್ನ ಖಂಡಿತವಾಗಿ ಈ ದೇಶದ ಬಹು ದೊಡ್ಡ ಜನತೆ ಒಪ್ಪಿಕೊಂಡಿದೆ. ಇನ್ನುಳಿದವರಲ್ಲೂ ಈಗ ಕಾಂಗ್ರೆಸ್ ಪಕ್ಷ ಒಂದು ಪ್ರಾದೇಶಿಕ ಪಕ್ಷವಾಗಿ ಉಳಿದಿಲ್ಲ ಇವತ್ತು. ಈ ರಾಷ್ಟ್ರದಲ್ಲಿ ಎಲ್ಲಿಯೂ ಕೂಡ ಅವರು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರ್ತಾರೆ ಹೇಳುವಂತ ದೃಷ್ಟಿಯಲ್ಲಿ ಒಂದೆರಡು ರಾಜ್ಯಗಳಲ್ಲಿ ಇದ್ದಾರೆ, ಖಂಡಿತವಾಗಿ ಇಲ್ಲ ಅಂತ ಹೇಳುದಿಲ್ಲ ನಾನು. ಆದ್ರೆ ಆ ರಾಷ್ಟ್ರೀಯ ಪಕ್ಷವಾಗಿ ಏನು ಅವ್ರದ್ದೊಂದು ಛಾಪಿತ್ತು ಅದನ್ನು ಇವತ್ತು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಹಾಗೆ ಮುಂದೆ ಬರುವ ಚುನಾವಣೆಗಳಲ್ಲೂ ಕೂಡ, ಅದು ಗುಜರಾತ್ ಇರ್ಬೋದು ಅಥವಾ ಇನ್ನಿತರ ರಾಜ್ಯಗಳ ಉಲ್ಲೇಖ ಮಾಡಿದ್ರೆ ನೀವು, ಅಲ್ಲಿಯೂ ಕೂಡ ನಾನು ಅಂದ್ಕೊಳ್ತೀನಿ ರಾಷ್ಟ್ರೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ತನ್ನ ಉತ್ತಮವಾದ ಸಾಧನೆಯನ್ನ ಖಂಡಿತವಾಗಿ ಮಾಡುತ್ತೆ. ಮತ್ತು ಈ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶವನ್ನು ಅವಲೋಕನ ಮಾಡಿದ ಮೇಲೆ ನಾವು ಇನ್ನಷ್ಟು ಉತ್ಸಾಹದಿಂದ, ಇನ್ನಷ್ಟು ಹುಮ್ಮನಸ್ಸಿನಿಂದ ನಾವು ಖಂಡಿತವಾಗಿ ಪಕ್ಷವನ್ನ ತಳಸ್ಪರ್ಶಿಯಾಗಿ ಕಟ್ಟುವಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ತೊಡಗಿಸಿಕೊಳ್ಳುವಂತ ವಿಶ್ವಾಸ ನನಗಿದೆ. ವೆರಿ ಟ್ರೂ. ಸಿದ್ದರಾಜ್ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಸಿದ್ದರಾಜು ಸರ್, ಈ ಮುನ್ನಡೆಯನ್ನ ಗಮನಿಸಿದಾಗ, ಬೆಳವಣಿಗೆ ಗಮನಿಸಿದ್ರೆ ನಾವು ಆಯಾ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಹಿಡಿತ ತುಂಬಾ ಬಲವಾಗಿದೆ ಅನ್ಸುತ್ತಲ್ವ ಸರ್? ಹೌದು ಹರೀಶ್ ಅವರೇ, ಇದು ತಮಿಳುನಾಡು ಅಥವಾ ಆಂಧ್ರ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇತ್ತು ಹೇಳಿದ್ರೆ ಇದುವರೆಗೂ ರಾಷ್ಟ್ರೀಯ ಪಕ್ಷಗಳು ಇದಕ್ಕಿಂತ ಜನ ತುಂಬಾ ಭರವಸೆ ಇಡ್ತಾ ಇರೋದೇನೆ ಪ್ರಾದೇಶಿಕ ಪಕ್ಷಗಳಲ್ಲಿ. ಇಲ್ಲಿ ಒಂದು ತಮಿಳುನಾಡು ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ DMK, ಅಣ್ಣಾ DMK ಮತ್ತೆ ಇನ್ನೂ ಕೆಲವು ಅಲ್ಲಿ VCK, ಅವರು ರಾಮದಾಸ್ ಅವ್ರದ್ದು ಒಂದು ಆ ಪಕ್ಷಗಳೆಲ್ಲರೂ ಕೆಲವು ಸಣ್ಣ ಸಣ್ಣ ಪಾರ್ಟಿಗಳು ಕೂಡ ಅವರವ್ರದೇ ಆದ ಒಂದು ಪ್ರಾಬಲ್ಯ ಹೊಂದಿದ್ದಾರೆ. ಈಗ ಈ ರಾಮದಾಸ್ ಅವ್ರ ಪಕ್ಷ ನಿಮಗೆ ಆ ಧರ್ಮಪುರಿ ಆ ಭಾಗದಲ್ಲಿ, ಸೇಲಂ ಆ ಭಾಗದಲ್ಲಿ ಅವರು ತಮ್ಮ ಪ್ರಾಬಲ್ಯನ ಅವರನ್ನು ಇನ್ನೂ ಇಟ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿನ ಜನತೆ ಸಾಮಾನ್ಯವಾಗಿ ಯಾವಾಗ್ಲೂ ರಾಷ್ಟ್ರೀಯ ಪಕ್ಷಗಳನ್ನ ಅವರು ತಿರಸ್ಕರಿಸಿ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ. ಹಾಗಾಗಿ ಅವರು ನೀವು ತೆಲಂಗಾಣಕ್ಕೆ ಬರೋದಾಗಿದ್ದಿದ್ರೆ ಬಹುಶಃ ಲಾಸ್ಟ್ ಎಲೆಕ್ಷನ್ ನಲ್ಲಿ ಮತ್ತೆ ಯಾಕೆ ಇವರು KCR ಅವ್ರ ಪಕ್ಷ ವಾಪಸ್ ಬಂದ ಕಾರಣಕ್ಕೆ ಈ YSR ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಇದಾಗಿದ್ದೆ, ಕಾಂಗ್ರೆಸ್ ಅಧಿಕಾರ ಬೇಕಾಗಿರ್ಲಿಲ್ಲ ಅವ್ರಿಗೆ. ತೆಲಂಗಾಣ ಜನತೆ ಈ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಸ್ವತಃ ಬೇರೆ ರಾಜ್ಯವನ್ನ ಸ್ಟೇಟಸ್ ಪಡ್ಕೊಂಡವರು. ಹಾಗಾಗಿ ಈ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಈ ರಾಷ್ಟ್ರೀಯ ಪಕ್ಷಗಳು ಎಷ್ಟೇ ಪ್ರಯತ್ನ ಪಟ್ಟು ಪುದುಚೇರಿಯಲ್ಲಿ, ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಕಾಂಗ್ರೆಸ್ ಎಡವಿದ್ದೆಲ್ಲಿ ಸರ್? ಕಾಂಗ್ರೆಸ್ ಎಡವಿದ್ದೆಲ್ಲಿ ಅಂತ ಹೇಳಿದ್ರೆ ಬಹುಶಃ ಅಲ್ಲಿ ಈ ಮೊದಲು ಅವರು ರಂಗಸ್ವಾಮಿ ಅವರನ್ನ ವಿರೋಧ ಮಾಡ್ಕೊಂಡು ಅವರೊಂದು ಪಕ್ಷ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದು ಆಲ್ ಇಂಡಿಯಾ. ಅವರು ರಂಗಸ್ವಾಮಿ ಒಂದು ಇದೆ ಪಾಪ್ಯುಲರ್ ಫೇಸ್ ಅವರು. ಅದರ ನಂತರ ನಾರಾಯಣ ಸ್ವಾಮಿ ಅವರು ತಂದಲ್ಲಿ ಕೂರಿಸಿದ್ರು ಅವರು. ಬಹುಶಃ ಅಲ್ಲಿ ನಾಯಕತ್ವ ಆ ಜನರನ್ನ ವಿಶ್ವಾಸಕ್ಕೆ, ತಮ್ಮ ಪಕ್ಷದವರನ್ನ ಇಡೀ ದೇಶದಾದ್ಯಂತ ಸಿದ್ದರಾಜು ಸರ್ ಕಾಂಗ್ರೆಸ್ಗೆ ಕಾಡ್ತಾ ಇರುವಂತ ದೊಡ್ಡ ಒಂದು ಸಮಸ್ಯೆ ಅಂದ್ರೆ ಅದು ಸ್ಟೇಟ್ಮೆಂಟ್ಶಿಪ್, ನಾಯಕತ್ವದ ಗುಣವನ್ನ ಇಟ್ಕೊಂಡು ಇಡೀ ರಾಜ್ಯದ ಜನತೆಯನ್ನ, ಯಾವುದೇ ರಾಜ್ಯ ಆಗಿರಲಿ, ತೆಗೆದುಕೊಂಡು ಹೋಗಬೇಕಾದಂಥ ಒಂದು ನಾಯಕತ್ವದ ಕೊರತೆ ಅಂತೂ ಕಾಣಿಸ್ತಾ ಇದೆ ಹಲವಾರು ಭಾಗದಲ್ಲಿ. ಲೆಟ್ಸ್ ಮೂವ್ ಆನ್. ಗಣೇಶ್ ಕಾರ್ಣಿಕ್ ಅವರು ಮತ್ತು ಸಿದ್ದರಾಜ್ ಅವರು ನಮ್ಮ ಜೊತೆ. ವೆಲ್ಕಮ್ ಬ್ಯಾಕ್. ಹತ್ತತ್ರ 4.5 ತಾಸುಗಳಾಗಿದೆ ಎಲೆಕ್ಷನ್ ಕೌಂಟಿಂಗ್ ಶುರುವಾದಾಗಿನಿಂದ. ನೀವು ನೋಡ್ತಿದ್ದೀರಾ ಈ ಕ್ಷಣ ಆ ಪಂಚ ತೀರ್ಪನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸ ಮಾಡ್ತಿದ್ದೀವಿ.
ಈ ವಾರ್ ತುಂಬಾ ಜೋರಾಗಿ ನಡೀತಿದೆ ಎಲ್ಲ ಕಡೆ ಕೂಡ. ಒಂದಷ್ಟು ಒಂದು ಕ್ಲಾರಿಟಿ ಸಿಗ್ತಾ ಇದೆ ಇಲ್ಲಿ ಈ ತರ ಆಗಿರ್ಬೋದು ಅಂತ. ಅದೆಲ್ಲವನ್ನು ನಿಮಗೆ ಅರ್ಥೈಸಿಕೊಳ್ಳುವ ಹಾಗೆ ಇದೀಗ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಹಾಗಾಗಿ ಎಲೆಕ್ಷನ್ ವಾರ್ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಮನ್ನ. ಎಲೆಕ್ಷನ್ ವಾರ್ ರೂಮಲ್ಲಿ ನನ್ನ ಸಹೋದ್ಯೋಗಿ ಶರ್ಮಿತಾ ಶೆಟ್ಟಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಆಫ್ಟರ್ನೂನ್ ಶರ್ಮಿತಾ. ಗುಡ್ ಆಫ್ಟರ್ನೂನ್ ಹರೀಶ್. ನಿಮ್ಮಿಂದ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಆಯಾ ರಾಜ್ಯಗಳು, ರಾಜ್ಯದ ಸ್ಥಿತಿಗತಿಗಳು ಹೇಗೆಲ್ಲ ಇದೆ, ಪಾರ್ಟಿಗಳು ಏನೇನೆಲ್ಲ ವಿಜಯೋತ್ಸವನ ಆಚರಣೆ ಮಾಡುವ ಲಕ್ಷಣ ಕಾಣಿಸ್ತಿದೆ, ಇದೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡೋಕೆ ರೆಡಿ ಆಗಿದ್ದಾರೆ ಶರ್ಮಿತಾ ಶೆಟ್ಟಿ. ಓವರ್ ಟು ಯು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಹರೀಶ್. ನನ್ನ ಹಿಂದ್ಗಡೆ ನೀವು ನೋಡ್ಬೋದು ಒಂದು ಮ್ಯಾಜಿಕ್ ವಾಲ್ ಇದೆ. ಸೊ ಇದರಲ್ಲಿ ಕಲರ್ಫುಲ್ ಆಗೇನೋ ಕಾಣ್ತಾ ಇದೆ, ಬಟ್ ಟಫ್ ಫೈಟ್ ಯಾರ್ಯಾರು ಎಲ್ಲೆಲ್ಲಿ ಕೊಟ್ಟಿದ್ದಾರೆ. ಫಸ್ಟು ದೇಶದ ಜನನೇ ಬಹಳ ಕುತೂಹಲದಿಂದ ಕಾಯ್ತಿರೋದು ಅಫ್ಕೋರ್ಸ್ ವೆಸ್ಟ್ ಬೆಂಗಾಲ್ನ ಚಿತ್ರಣ ಹೇಗಿರುತ್ತೆ ಅಂತ ನೋಡಬೇಕು ಅಂತ. ಅದರಲ್ಲೂ ಈಗ TMC ನೋಡಿ 200 ಅವರು ಆಕ್ಚುಲಿ ಇಟ್ಕೊಂಡಿದ್ರು. ಸೊ 200 ಸೀಟ್ಗಳನ್ನ ನಾವು ಗೆಲ್ಲೇಬೇಕು ಅಂತ ಅವ್ರ ಅಜೆಂಡಾನು ಇದ್ದಿದ್ದು. ಬಟ್ ಸೋ ಫಾರ್ ಮುನ್ನಡೆಯನ್ನು ಗಮನಿಸಿದಾಗ 203. ಅದರಲ್ಲಿ ನಾನು ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಈಗ ಕಳೆದ ಬಾರಿ ನೋಡಿ ಏನಾಗಿತ್ತು ಅಂತ. ಸೊ 200ರಲ್ಲಿ ಇವಾಗ ಪ್ರಶಾಂತ್ ಕಿಶೋರ್ ಅವ್ರು ಹೇಳಿದ್ರು, TMCಗೆ ಅಡ್ವೈಸರ್ ಆಗಿದ್ರು ಅವ್ರು ಪೊಲಿಟಿಕಲಿ. ಸೊ ಅಕಸ್ಮಾತ್ BJP ಏನಾದರೂ 100 ಬಂದ್ಬಿಟ್ರೆ ಸೊ ನಾನು ಟ್ವಿಟರ್ನಿಂದ ರಾಜಕೀಯ ನಿವೃತ್ತಿ ಪಡ್ಕೊಳ್ತೀನಿ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ರು. ಸೋಫಾರ್ ನೋಡೋದಾದ್ರೆ 85 ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸೊ 100 ತನಕ ಬರ್ತಾರಾ ಇಲ್ವೋ ಗೊತ್ತಿಲ್ಲ. 100 ತನಕ ಬಂದ್ರೆ ಪ್ರಶಾಂತ್ ಕಿಶೋರ್ ಅವರ ನಡೆ ಏನಾಗಿರುತ್ತೆ ಅದು ಕೂಡ ಕುತೂಹಲ ಇದೆ. ಅದು ಕೂಡ ಒಂದು ಡ್ರಾಬ್ಯಾಕ್ ಆಗಿದೆಯಾ ಇಲ್ವಾ ಅನ್ನೋದು ನಂತರ ವಿಷಯದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕಂತೂ 202 ಅಂದ್ಕೊಂಡಿದ್ದು 200 ಆಕ್ಚುಲಿ 202ರಲ್ಲಿ ಈಗ 4 ಆಯ್ತು ನೋಡಿ. ಟ್ರೆಂಡ್ ಅಂತೂ ಚೇಂಜ್ ಆಗ್ತಲೇ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗಂತೂ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಸೊ ವೆಸ್ಟ್ ಬೆಂಗಾಲ್ ನೋಡಿದಾಗ ಅಫ್ಕೋರ್ಸ್ ಇಲ್ಲಿ TMCನೇ ಅಧಿಕಾರದ ಗದ್ದುಗೆ ಹಿಡಿಯುತ್ತೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಬಟ್ ನೋಡ್ಬೇಕಾಗತ್ತೆ, ಯಾಕಂದ್ರೆ ಇಲ್ಲಿ TMC ಬಂದ್ರೂ ಕೂಡ ಸೊ ಇವಾಗ ದೀದಿ ವಿನ್ ಆಗ್ತಾರಾ ಇಲ್ವಾ ಅನ್ನೋದು ಇಲ್ಲಿ ಬಹಳಷ್ಟು ಪ್ರಮುಖ ಆಗಿದೆ. ಸೊ ಹಾಗಾಗಿ ಸುವೇಂದು ಅಧಿಕಾರಿ ಬಂದ್ರೂ ಕೂಡ ಮುಂದೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಸೊ ಇನ್ನು ನಾವು ನೋಡೋದಾದ್ರೆ ತಮಿಳುನಾಡು. ಸೊ ತಮಿಳುನಾಡಿನಲ್ಲಿ ಇವಾಗ ಚಿತ್ರಣ ಹೇಗಿದೆ ಅಂತಂದ್ರೆ ಬಹಳಷ್ಟು ಕುತೂಹಲ ಇರೋದು. DMK ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅಂತ ಎಕ್ಸಿಟ್ ಪೋಲ್ನಲ್ಲೇ ಸಾಕಷ್ಟು ಸಂಸ್ಥೆಗಳು ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಹೇಳಿದ್ವು. ಸೊ ಇಲ್ಲಿ DMK ಅಲ್ಲಿ ನಾವು ನೋಡೋದಾದ್ರೆ ಸೊ DMK ಪ್ಲಸ್ 138 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಹಾಗಾಗಿ ನೋಡ್ಬೇಕಾಗತ್ತೆ. ಇಲ್ಲಿ ಕಾಂಗ್ರೆಸ್ನ ಸಾಧನೆಯನ್ನ ನೋಡೋದಾದ್ರೆ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಖಾತೆಯನ್ನ ಓಪನ್ ಮಾಡಿದೆ. ಇನ್ನು ಆಡಳಿತಾರೂಢ ಅಣ್ಣಾ DMK ಪಕ್ಷ ನೋಡಿ, ಆಗ್ಲೇ BJP ವಕ್ತಾರರು ಮಾತಾಡುವಾಗ ಹೇಳ್ತಾ ಇದ್ರು ಪನ್ನೀರ್ ಸೆಲ್ವಂ ಮತ್ತೆ ಪಳನಿಸ್ವಾಮಿ ಮಧ್ಯದಲ್ಲಿ ಕೋಆರ್ಡಿನೇಷನ್ ಇರಲಿಲ್ಲ. ಈಗ ಈ ಪಳನಿಸ್ವಾಮಿ ಅವ್ರಿಗೆ ಏನು ಜನ ವಿರೋಧಿ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಸ್ಟಾಲಿನ್ ಮುಂದೆ ಅವರೊಬ್ಬ ದುರ್ಬಲ ಅಭ್ಯರ್ಥಿ ಅಂತ ಬಿಂಬಿತವಾಗಿದ್ರು. ಈಗ ಸ್ಟಾಲಿನ್ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಈಗ ಅಂತೂ ಇಂತೂ ಫೈನಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಯಾವಾಗ ಪ್ರಮಾಣ ವಚನ ಅಂತೆಲ್ಲ ಚರ್ಚೆಗಳಾಗ್ತಾ ಇದೆ, ಅದಕ್ಕೆ ಮುಹೂರ್ತಗಳು ಕೂಡ ನಿಗದಿ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಇದು ತಮಿಳುನಾಡಿನ ಚಿತ್ರಣ ಆಯ್ತು. ಸೊ ಇನ್ನೊಂದು ಮಹತ್ವದ ರಾಜ್ಯ ಅಂತಂದ್ರೆ ನಾವು ನೋಡೋದಾದ್ರೆ ಇವಾಗ ಕೇರಳ. ಸೊ ನಮ್ಮ ಪಕ್ಕದಲ್ಲೇ ಇದೆ. ಕೇರಳದಲ್ಲಿ ಒಂದ್ಸತಿ LDF, ಇನ್ನೊಂದ್ಸತಿ UDF ಆಲ್ಟರ್ನೇಟ್ ಆಗಿ ಅಧಿಕಾರವನ್ನ ಚುಕ್ಕಾಣಿ ಹಿಡಿತಾರೆ. ಈಗ LDF ಆಲ್ಮೋಸ್ಟ್ ಅಧಿಕಾರದ ಚುಕ್ಕಾಣಿ ಹಿಡಿಯೋದಂತೂ ಕನ್ಫರ್ಮ್ ಆಗ್ತಾ ಇದೆ. ಯಾಕಂದ್ರೆ 95 ಕ್ಷೇತ್ರಗಳಲ್ಲಿ ಸೋಫಾರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಸೊ ಇಲ್ಲಿ ಪಿಣರಾಯಿ ವಿಜಯನ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಗಳು ಕೂಡ ಹೇಳಿದ್ವು. ಬಟ್ ಕೊನೆ ಹಂತದಲ್ಲಿ ಅಂದ್ರೆ ಇನ್ನೇನು ಚುನಾವಣೆ ಫೇಸ್ ಮಾಡಬೇಕು, ನಾವು ಕೊನೆ ವರ್ಷದಲ್ಲಿ ಇದೀವಿ ಅಂತ ಹೇಳಿದಾಗ ಪಿಣರಾಯಿ ವಿಜಯನ್ ಸರ್ಕಾರದ ಮೇಲೆ ಬಹಳಷ್ಟು ಆರೋಪ, ಅದು ಭ್ರಷ್ಟಾಚಾರದ ಆರೋಪ. ಅಲ್ಲಿ ಚಿನ್ನದ ಒಂದು ಅಕ್ರಮ ಸಾಗಾಣಿಕೆ ಆಗಿದೆ ಅನ್ನೋದು ವಿಚಾರ, ಮತ್ತೊಂದು ಅಕ್ರಮವಾಗಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋ ವಿಚಾರಗಳು ಕೂಡ ಅವ್ರ ಅಂದ್ರೆ ಖುದ್ದಾಗಿ ಮುಖ್ಯಮಂತ್ರಿ ಮೇಲೆನೆ ಇಂತಹ ಗಂಭೀರ ಆರೋಪಗಳು ಬಂದರೂ ಕೂಡ ಅದ್ಯಾವುದನ್ನು ಮತದಾರ ಲೆಕ್ಕಕ್ಕಿಟ್ಟಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಈಗ 140 ಕ್ಷೇತ್ರಗಳ ಪೈಕಿ ಕೇರಳದಲ್ಲಿ 140 ಕ್ಷೇತ್ರಗಳ ಮುನ್ನಡೆನೂ ನಮಗೆ ಸದ್ಯಕ್ಕೆ ಲಭ್ಯವಾಗ್ತಿದೆ. ಅದರಲ್ಲಿ ಈಗ LDF 95 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯುವತ್ತ LDF ಹೊರಟಿದೆ ಅನ್ನೋದು ಗೊತ್ತಾಗಿದೆ. ಇನ್ನು ಅಸ್ಸಾಂ, ನಾನಂತೂ ಅಸ್ಸಾಂನ ಒಂದು ವಿಶೇಷವಾಗಿ ಕನ್ಸಿಡರ್ ಮಾಡ್ತೀನಿ ಈ 4 ರಾಜ್ಯಗಳ ಪೈಕಿ. ಯಾಕಂದ್ರೆ ಅಲ್ಲಿ ಭೌಗೋಳಿಕವಾಗಿ ಉತ್ತರ ದಕ್ಷಿಣ ಅಂತ ವಿಂಗಡಣೆ ಮಾಡಿದಾಗ ಸಾಕಷ್ಟು ಸಮಸ್ಯೆ. ಯಾಕಂದ್ರೆ ಚಹಾ ತೋಟದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರೇ ಅಲ್ಲಿ ನಿರ್ಣಾಯಕ ಆಗ್ತಾರೆ. CAA ಮತ್ತೆ NRC ಬಗ್ಗೆ ಪ್ರಸ್ತಾಪ ಮಾಡಲೇಬೇಕು. ತುಂಬಾ ಜನ ಈ ಭಾಗದಲ್ಲಿ ಬೇಕು ಅಂತಿದ್ರು, ಕೆಲವರು ಬೇಡ ಅಂತಿದ್ರು. ಈಗ BJP ಅಲ್ಲಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ ಹೊರಟಿದೆ. ಯಾಕಂದ್ರೆ 80 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನು ಕಾಯ್ದುಕೊಂಡಿರೋದು. 126 ವಿಧಾನಸಭಾ ಕ್ಷೇತ್ರಗಳಿರೋದು. 126 ವಿಧಾನಸಭಾ ಕ್ಷೇತ್ರಗಳ ಚಿತ್ರಣ ಕೂಡ ನಮಗೆ ಲಭ್ಯವಾಗ್ತಿದೆ. ಅಂದ್ರೆ ಮುನ್ನಡೆ ಕ್ಷೇತ್ರಗಳು ಈಗ ಆಲ್ಮೋಸ್ಟ್ ಎಲ್ಲವೂ ಗೊತ್ತಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ 44. ನಮಗೆ ಗೊತ್ತಿದೆ ರಾಹುಲ್ ಗಾಂಧಿಯಾಗಿ
ಪ್ರಿಯಾಂಕಾ ಗಾಂಧಿ ಅವರು ಕೂಡ ಹೋಗಿದ್ರು, ಬುಡಕಟ್ಟು ಜನರ ಜೊತೆ, ಅಲ್ಲಿನ ಕೂಲಿ ಕಾರ್ಮಿಕರ ಜೊತೆ ಡಾನ್ಸ್ ಕೂಡ ಮಾಡಿದ್ರು. ಅದು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆದ್ರೆ ಇದ್ಯಾವುದನ್ನು ಕೂಡ ಮತದಾರ ಕನ್ಸಿಡರ್ ಮಾಡಿಲ್ಲ. ಅವನಿಗೆ ಬೇಕಾಗಿದ್ದು ಒಂದು ಉದ್ಯೋಗ ಸೃಷ್ಟಿ, ಇನ್ನೊಂದು ತಮಗೇನ್ ಕೊಡ್ತಾರೆ ಅಂತ. ಯಾಕಂದ್ರೆ ಇಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿ ಇತ್ತು. ಕಳೆದ ನವೆಂಬರ್ನಲ್ಲಿ ಒಂದು ಯೋಜನೆಯನ್ನ ಮಾಡ್ತಾರೆ ಅವರು. ಯೋಜನೆ ಮಾಡೋ ಮುಖಾಂತರ ಇಂತಿಷ್ಟು ಕುಟುಂಬಗಳಿಗೆ ಈಗ 800 ರೂಪಾಯಿ ನಾವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನವೆಂಬರ್ ನಂತರ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ರಿಂದ ಬಹುಶಃ ಮತ್ತೆ ಬಿಜೆಪಿನೇ ನಮ್ಗೆ ಸೂಕ್ತ ಅಂತ ಅಲ್ಲಿನ ಮತದಾರ ಅಸ್ಸಾಂ ಜನತೆ ಈಗ ಬಿಜೆಪಿನ ಕೈ ಹಿಡಿದಂತೆ ಕಾಣ್ತಾ ಇದೆ. ಸೋಫಾರ್ ಟ್ರೆಂಡ್ ಇದು. ಹರೀಶ್, ಎಸ್ ಹೌದು, ಒಂದರ್ಥಕ್ಕೆ ಶರ್ಮಿತಾ, ಆಡಳಿತ ವಿರೋಧಿ ಅಲೆ ಕೆಲವು ಕಡೆ ಎಲ್ಲ ಕೆಲಸ ಮಾಡೇ ಇಲ್ಲ. ಯಾಕೆಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ವಿರೋಧಿ ಅಲೆ ಕೆಲಸ ಮಾಡಿಲ್ಲ, ಇನ್ನು ಅಸ್ಸಾಮಲ್ಲಿ ಆಡಳಿತ ವಿರೋಧ ಅಲೆ ಕೆಲಸ ಮಾಡಿಲ್ಲ, ಕೇರಳದಲ್ಲಿ ಆಡಳಿತ ವಿರೋಧ ಅಲೆ ಕೆಲಸ ಮಾಡಿಲ್ಲ. ಓನ್ಲಿ ಕೆಲಸ ಮಾಡಿರೋದು ಅದು ಪ್ರತಿ ಸರಿನೂ ಹಾಗೆ ಆಗುತ್ತೆ, ಅದು ತಮಿಳ್ನಾಡಲ್ಲಿ. ಅದು ಬಿಟ್ಟರೆ ಪುದುಚೇರಿ ಒಂದು ದೊಡ್ಡ ಹೈಡ್ರಾಮಾ ನಡೆದಿತ್ತು ಎಲೆಕ್ಷನ್ಗೆ ಮುಂಚೆ. ಅಲ್ಲಿ ಫೈನಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದೊಂದು ಲೆಕ್ಕಾಚಾರ ಇದ್ದೇ ಇತ್ತು. ಒಂದಂತೂ ನಿಜ ಶರ್ಮಿತಾ, ನಾವೆಲ್ಲ ಸೇರ್ಕೊಂಡು ಮೊನ್ನೆ ಎಕ್ಸಿಟ್ ಪೋಲ್ನ ನಾನ್ ಸ್ಟಾಪ್ ಲೈವ್ ಮಾಡಿದ್ವಿ, ಕಂಪ್ಲೀಟ್ ಮಾಹಿತಿ ಕೊಟ್ವಿ. ಡೋಂಟ್ ಯು ಫೀಲ್ ಶರ್ಮಿತಾ, ಎಕ್ಸಿಟ್ ಪೋಲಲ್ಲಿ ಏನಿತ್ತು ಅದೇ ರೆಪ್ಲಿಕಾ ತರ ಕಾಣಿಸ್ತಾ ಇದೆ ಎಲ್ಲಾ ಕಡೆ ಅಂತ? ಎಕ್ಸಾಕ್ಟ್ಲಿ. ಅದು ಒಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಬಿಟ್ಟು, ಯಾಕಂದ್ರೆ ವೆಸ್ಟ್ ಬೆಂಗಾಲ್ ಆಲ್ಮೋಸ್ಟ್ ಅದೇ ತರನೇ ರಿಸಲ್ಟ್ ನೋಡ್ತಾ ಇದೀವಿ. ವೆಸ್ಟ್ ಬೆಂಗಾಲ್ ಅಲ್ಲಿ 200 ಅಂತ TMC ಅವ್ರು ಇಟ್ಕೊಂಡಿದ್ರು. ಒಂದು ಸಣ್ಣ ಮಾರ್ಜಿನ್ ಅಲ್ಲಿ ಅಲ್ಲಿ TMC ವಿನ್ ಆಗುತ್ತೆ, ಬಿಜೆಪಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಂತ ಸಾಕಷ್ಟು ಸಂಸ್ಥೆಗಳ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇತ್ತು. ಬಟ್ ಇವಾಗ ನೋಡಿದ್ರೆ TMC ಅದೇನು ಅಂದ್ಕೊಂಡಿತ್ತು ಅದನ್ನ ಸಾಧಿಸಿದೆ. ಬಟ್ ಇವಾಗ ಕುತೂಹಲ ಇರೋದು ಹರೀಶ್, ದೀದಿ ಹ್ಯಾಟ್ರಿಕ್ ಏನೋ ಬಾರಿಸ್ತಾರೆ, ಆದ್ರೆ ಅವ್ರು ಗೆಲ್ತಾರ ಇಲ್ವಾ, ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ. ವೆರಿ ಟ್ರೂ. ಮಮತಾ ದೀದಿ ಅವರ ವೈಯಕ್ತಿಕವಾಗಿ ಅವ್ರು ಹಿನ್ನಡೆಯಲ್ಲಿದ್ದಾರೆ, ಆದ್ರೆ ಅವ್ರ ಪಕ್ಷ ಮಾತ್ರ ನಾಗಾಲೋಟದಲ್ಲಿ ಮುನ್ನಡೆಯಲ್ಲಿದೆ. ಶರ್ಮಿತಾ, ನಮ್ ಜನ ಕೂಡ ಕೇಳ್ತಿರ್ತಾರೆ ಕರ್ನಾಟಕದಲ್ಲಿ ವಾರ್ ರೂಮ್ ಎಲ್ಲಿದೆ ಅಂತ. ಬೆಳಗಾವಿ ಮಸ್ಕಿ ಬಸವ ಕಲ್ಯಾಣದ ಕಥೆ ಏನು, ವಾರ್ ರೂಮ್ ಅಲ್ಲಿ ಅದ್ರ ಬಗ್ಗೆ ತೋರಿಸ್ತೀರಾ ಆಮೇಲೆ? ಫೈನ್, ನೆಕ್ಸ್ಟ್ ನಾವು ಅಪ್ಡೇಟ್ ಮಾಡ್ಬಿಟ್ಟು ತೋರಿಸ್ತೀವಿ. ಬಟ್ ಈಗ ಮಸ್ಕಿಯಲ್ಲಂತೂ ಅಂದ್ಕೊಂಡಿದ್ದೊಂದು ಆಗ್ತಿರೋದೊಂದು. ಅಫ್ಕೋರ್ಸ್ ಬೆಳಗಾವಿ ಮತ್ತೆ ಬಸವ ಕಲ್ಯಾಣದಲ್ಲಿ ಇವ್ರು ಏನ್ ಅಂದ್ಕೊಂಡಿದ್ರು. ಯೂಶಲಿ ಹರೀಶ್, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನಂತಲ್ಲ ಎಲ್ಲ ಚುನಾವಣಾ ವಿಶ್ಲೇಷಕರು ಹೇಳೋದಿದೆ, ರಾಜಕೀಯ ವಿಶ್ಲೇಷಕರು, ಯಾವ ಪಕ್ಷ ಆ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುತ್ತೆ, ಉಪಚುನಾವಣೆ ಆದಂತ ಟೈಮ್ ನಲ್ಲಿ ಅದೇ ಪಕ್ಷನೇ ಗೆಲ್ಲೋದು. ಎಕ್ಸಾಕ್ಟ್ಲಿ ಅಡ್ವಾಂಟೇಜ್ ಇರುತ್ತೆ ಅಂತ. ಆದ್ರೆ ಮಸ್ಕಿಯಲ್ಲಿ ಆ ಲೆಕ್ಕಾಚಾರ ಹಿಂದೆ ಮುಂದೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಲೆಟ್ಸ್ ಮೂವ್ ಆನ್, ಮುಂದಕ್ಕೆ ಹೋಗ್ತಾ ಇದೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಶರ್ಮಿತಾ. ಈ ಕ್ಷಣದಲ್ಲಿ ವಾರ್ ರೂಮ್ ವೆಲ್ಕಮ್ ಬ್ಯಾಕ್. ಪಂಚ ತೀರ್ಪು, ದೇಶದ ಈ 5 ಕಡೆ ನಡೆದಂತಹ ಚುನಾವಣೆ, ಅದರ ರಿಸಲ್ಟ್ ಇಡೀ ದೇಶವೇ ತಿರುಗಿ ನೋಡ್ತಾ ಇತ್ತು. ಮಧ್ಯಾಹ್ನ ಆಗ್ತಾ ಬಂತು, ಬೆಳಗ್ಗೆಯಿಂದ ಅದರ ಎಣಿಕೆ ಕಾರ್ಯ ಶುರುವಾಗಿತ್ತು. ಈಗ ಒಂದು ಟ್ರೆಂಡ್ ಗೊತ್ತಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಒಂದು ಕಡೆ ಪಶ್ಚಿಮ ಬಂಗಾಳ, TMC, ಅಸ್ಸಾಂ ಭಾರತೀಯ ಜನತಾ ಪಕ್ಷ, ಇನ್ನೊಂದು ಕಡೆ ಪುದುಚೇರಿ ಭಾರತೀಯ ಜನತಾ ಪಕ್ಷ, ತಮಿಳುನಾಡು ದ್ರಾವಿಡ ಮುನ್ನೇತ್ರ ಕಳಗಂ DMK, ಇನ್ನು ಕೇರಳ ಅಫ್ಕೋರ್ಸ್ LDF ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್. ಇಷ್ಟೂ ಕಡೆ ಮುನ್ನಡೆನ ಕಾಯ್ದುಕೊಂಡಿದೆ. ಎಷ್ಟು ಬೇಕೋ ಬಹುಮತಕ್ಕೆ ಅದನ್ನು ಮೀರಿ ಎಲ್ಲ ಕಡೆ ಕೂಡ ಮುಂದೆ ಹೋಗ್ತಾ ಇದೆ. ನಮ್ಮ ಜೊತೆ ಒನ್ಸ್ ಅಗೈನ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಅವರು, ಗಣೇಶ್ ಕಾಣಿಕ್ ಸರ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ಕಡೆ ಸಿದ್ದರಾಜ್ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ವೆಲ್ಕಮ್ ಬ್ಯಾಕ್ ಸರ್. ಗಣೇಶ್ ಕಾಣಿಕ್ ಸರ್, ಒನ್ ಟ್ರೆಂಡ್ ಸಿಗ್ತಾ ಇದೆಯಾ, ಗೊತ್ತಾಗ್ತಿದ್ಯಾ ಈ ಥರದ ಅನಾಲಿಸಿಸ್ಸು? ಇವಾಗ ನಾವು ಗೆಲ್ತಾ ಇದ್ದೀವಿ, ಹೀಗೆ ಇದನ್ನೇ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ದೃಷ್ಟಿಕೋನ ಸಿಗ್ತಿದೆ ಸರ್ ಬಿಜೆಪಿಗೆ ಈಗ? ಹರೀಶ್ ಅವರೇ, ಪ್ಲೀಸ್, ಪ್ರತಿಯೊಂದು ಚುನಾವಣೆಯಲ್ಲಿ ಮತದಾರ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಯಾವ ಇಶ್ಯೂಗಳು ಅವನಿಗೆ ಬಹಳ ಪ್ರಮುಖ ಆಗತ್ತೆ, ಮತ್ತು ಸ್ಥಳೀಯವಾಗಿ ಅಂತ ಹೇಳಿದ್ರೆ ನೀವು ಪ್ರಾದೇಶಿಕತೆ ಅಂತ ಹೇಳ್ತಿರಲ್ಲ, ಪ್ರಾದೇಶಿಕವಾಗಿ ಯಾವ್ಯಾವ ಇಶ್ಯೂಗಳ ಬಗ್ಗೆ ಮತದಾರನ ಒಲವು ಜಾಸ್ತಿ ಇರುತ್ತೆ ಹೇಳೋದನ್ನ ತುಂಬಾ ಗಂಭೀರವಾಗಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಕನ್ಸಿಡರ್ ಮಾಡಲೇಬೇಕು. ಹಾಗಾಗಿ ಆಸ್ ಎ ಸ್ಟೂಡೆಂಟ್ ಆಫ್ ಪಾಲಿಟಿಕ್ಸ್ ನಮ್ಮೆಲ್ಲರಿಗೂ ಕೂಡ ಪ್ರತಿ ಚುನಾವಣೆಯು ಒಂದು ಎಜುಕೇಶನ್. ಈಗ ಉದಾಹರಣೆಗೆ ಈ ಫಲಿತಾಂಶ ಬಂದ ಮೇಲೆ ನಮ್ಮ ಪಕ್ಷದಲ್ಲಂತೂ ಬಹಳ ಸೀರಿಯಸ್ ಆಗಿ ಕುಳಿತುಕೊಂಡು ಏನ್ ತಪ್ಪುಗಳಾಗಿದೆ, ಏನ್ ಪಾಠಗಳನ್ನು ಕಲಿಬೇಕು, ನಾವು ನಮ್ಮ ಏನು ಉದ್ದೇಶ ಇದೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಎಲ್ಲಾ ರಾಜ್ಯಗಳಲ್ಲೂ ನಮ್ಮ ವಿಸ್ತಾರವನ್ನ ಜಾಸ್ತಿ ಮಾಡುವಂಥದ್ದು, ಅದಕ್ಕಾಗಿ ಏನ್ ಮಾಡಬೇಕು. ಉದಾಹರಣೆಗೆ ತಾವು ಒಂದು ಪ್ರಶ್ನೆ ಎತ್ತಿದ್ರಿ, ಪ್ರಾದೇಶಿಕ ಪಕ್ಷಗಳ ಪ್ರಶ್ನೆ ಎತ್ತಿದ್ರಿ. ನೀವು ಜನರ ಮನಸ್ಸನ್ನ ಅರ್ಥ ಮಾಡಿಕೊಂಡ್ರೆ ಯಾಕೆ ಪ್ರಾದೇಶಿಕ ಪಕ್ಷಗಳಿಗೆ ಅವರು ಒತ್ತು ಕೊಡ್ತಾರೆ, ಯಾಕೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ರಾಜ್ಯದ ಚುನಾವಣೆಗಳಲ್ಲಿ ತುಂಬಾ ವಿರುದ್ಧವಾಗಿ ಚುನಾವಣೆಯಲ್ಲಿ. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅದ್ಭುತವಾದ ಸಾಧನೆಯನ್ನ ಮಾಡ್ತು. ಹೌದು.
ಆದ್ರೆ ಪ್ರಾದೇಶಿಕತೆ ಬಂದಾಗ ಅದೇ ಮತದಾರರು ತಮ್ಮ ಒಲವನ್ನು ಸ್ವಲ್ಪ ಭಿನ್ನವಾಗಿ ತೋರಿಸ್ತಾರೆ. ಕರೆಕ್ಟ್. ಹಾಗಾಗಿ ಕರ್ನಾಟಕದಲ್ಲಿ ಆಗಿತ್ತಲ್ಲ ನೀವು ಕೇಳಿದ ಪ್ರಶ್ನೆಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಕರ್ನಾಟಕದಲ್ಲೂ ಆಗಿತ್ತು. ಹೌದು, ಖಂಡಿತವಾಗಿ ಆಗಿತ್ತು ಅಂತ ಹೇಳಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತ ಆಗಿ ನಾನು ಖಂಡಿತವಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಬಟ್ ನಂಗೆ ಇನ್ನೊಂದು ಪ್ರಶ್ನೆ ಇದೆ ಸರ್, ಮನಸ್ಸಲ್ಲಿ ಏನಿದೆ ದಕ್ಷಿಣ ಭಾರತದಲ್ಲಿ ಸರ್ ಕರ್ನಾಟಕವನ್ನು ಒಳಗೊಂಡು ಇಲ್ಲೂ ಕೂಡ ಪ್ರಾದೇಶಿಕ ಪಕ್ಷ ಇತ್ತು, ಗೊತ್ತಿರೋ ಹಾಗೆ ಜನತಾ ಪರಿವಾರ ಇತ್ತು. ಅದನ್ನು ಮೀರಿ ಅಫ್ಕೋರ್ಸ್ ಕಾಂಗ್ರೆಸ್ ಬಂತು ಅಧಿಕಾರಕ್ಕೆ, ಅದಾದ್ಮೇಲೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗಿದೆ. ಅದೇ ದಕ್ಷಿಣ ಭಾರತದಲ್ಲಿರುವಂತಹ ತಮಿಳುನಾಡಾಗ್ಲಿ, ಕೇರಳ ಆಗಲಿ, ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ಅಲ್ಲಿಗೆ ಒಂದು ರಾಷ್ಟ್ರೀಯ ಪಕ್ಷ ನುಗ್ಗೋಕ್ಕಾಗಲಿಲ್ಲ, ಜನರ ವಿಶ್ವಾಸ ತೆಗೆದುಕೊಳ್ಳೋಕ್ಕಾಗಲಿಲ್ಲ, ಅಧಿಕಾರ ಹಿಡಿಯೋಕ್ಕಾಗಲಿಲ್ಲ. ಏನು ವ್ಯತ್ಯಾಸ ಸರ್ ಅದು? ನಿಮ್ಮ ಅನಾಲಿಸಿಸ್ ಹೇಗೋಗುತ್ತೆ? ಕರ್ನಾಟಕದಲ್ಲಿ ಸಾಧ್ಯ ಆದದ್ದು ಸುತ್ತಮುತ್ತ ಯಾಕೆ ಸಾಧ್ಯ ಆಗಲಿಲ್ಲ? ನೋಡಿ, ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಿದ್ರೆ ಸುಮಾರು ಒಂದು 1970s ವರೆಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವೇ ಎಲ್ಲಾ ಕಡೆಯಲ್ಲೂ ಕೂಡ ಅಧಿಕಾರದಲ್ಲಿರುವಂತಹ ಸಂಗತಿನ ನೋಡ್ತೇವೆ ನಾವು. ಸತ್ಯ. ಕಾಂಗ್ರೆಸ್ ಹಿನ್ನಡೆ ಅನುಭವಿಸಿರುವಂತದ್ದು ಒಂದು ರಾಷ್ಟ್ರೀಯ ಪಕ್ಷವಾಗಿ ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹಿನ್ನಡೆ ಅನುಭವಿಸಿರುವಂತದ್ದು ಮತ್ತು ತಮಿಳುನಾಡಿನಲ್ಲಿ ಈ ದ್ರಾವಿಡ ಮೂವ್ಮೆಂಟ್ ಮತ್ತು ಕೇರಳದಲ್ಲಿ ಕಮ್ಯುನಿಸ್ಟ್ ಪ್ರಾಬಲ್ಯ, ಇದೆಲ್ಲವೂ ಕೂಡ ಈ ಪ್ರಾದೇಶಿಕತೆಯ ಹಿಂದೆ ಇರುವಂತಹ ಸತ್ಯ ಸಂಗತಿ ಅಂತ ಒಪ್ಕೊಳ್ತೀನಿ ನಾನು. ಈ ಕಾಂಗ್ರೆಸ್ ಆಕ್ಯುಪೈ ಮಾಡಿದ ಸ್ಪೇಸ್ ಅನ್ನ ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಕೇರಳದಲ್ಲಿ ಆಲ್ಟರ್ನೇಟ್ ಆಗಿ ಬರ್ತಾ ಇತ್ತು ಅದು. ಹಾಗಾಗಿ ನಾನು ಕೇರಳದಲ್ಲಿ ಸಂಪೂರ್ಣ ಇವತ್ತಿಗೂ ಕೂಡ ಕಾಂಗ್ರೆಸ್ನ ನೆಲೆ ಇದೆ ಅಲ್ಲಿ. ಅದೇ ರೀತಿಯಲ್ಲಿ ಒರಿಸ್ಸಾದಲ್ಲಿರ್ಬೋದು, ಇನ್ ಸ್ವಲ್ಪ ನೀವು ಪಶ್ಚಿಮಕ್ಕೆ ಹೋದ್ರೆ ಮಹಾರಾಷ್ಟ್ರ ಇರ್ಬೋದು, ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಸಂಪೂರ್ಣ ಅಸ್ತಿತ್ವವನ್ನು ಕಳೆದುಕೊಳ್ತು. ಆ ವ್ಯಾಕ್ಯೂಮ್ ಅನ್ನ ಯಾರು ತುಂಬಬೇಕು ಅಂತ ಆಲೋಚನೆ ಮಾಡಿದಾಗ ಅಲ್ಲಿ ಬಹುಶಃ ಪ್ರಾದೇಶಿಕ ಪಕ್ಷಗಳು ಪ್ರಾದೇಶಿಕ ಅವಶ್ಯಕತೆಗಳಿಗೆ ಪೂರಕವಾಗಿ ತಾವು ಬೆಳೆದುಕೊಂಡು ಬಂದು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಪೂರ್ತಿ ಕಳ್ಕೊಳ್ಳಿಲ್ಲ. ಮಸ್ತಾ ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್, ಅದಾದ್ಮೇಲೆ ಜನತಾ ಪಾರ್ಟಿ, ಇದೆಲ್ಲ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಪೂರ್ತಿಯಾಗಿ ಕಳ್ಕೊಳ್ಳಿಲ್ಲ. ಇನ್ನು ಮೂರನೇ ಸಂಗತಿ ಅಂದ್ಕೊಂಡಿರುವಂತದ್ದು ತಮಿಳುನಾಡಲ್ಲಿರ್ಬೋದು, ಆಂಧ್ರ ಪ್ರದೇಶದಲ್ಲಿರ್ಬೋದು, ಅಲ್ಲಿಯ ಜನತೆ ಇದನ್ನ ಸರಿಯೋ ತಪ್ಪು ಅಂತ ನೀವೇ ವಿಮರ್ಶೆ ಮಾಡಬೇಕು, ಭಾವನಾತ್ಮಕವಾದ ಸಂಗತಿಗಳ ಕಡೆಗೆ ಬಹಳ ಬೇಗ ಒಲವನ್ನು ತೋರಿಸಿದ್ರು. ಹಾಗಾಗಿ ಸಿನಿಮಾ ತಾರೆಯರು ಅಲ್ಲಿ ನಾಯಕರಾದ್ರು. ಸಿನಿಮಾ ತಾರೆಯರ ಹಿಂದೆ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇತ್ತು. ಅದು ಪ್ರಾದೇಶಿಕವಾಗಿ ಇದು ರಾಜ್ಯದ ಸಿನಿಮಾ ಸ್ಟಾರ್ಸ್ ಎಲೆಕ್ಷನ್ ಇದ್ದಾಗ ತುಂಬಾ ಜನ ಸೋತ್ಬಿಟ್ಟಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಎಲ್ಲೂ ಆಗ್ಲಿಲ್ಲ ಇದು. ಹೌದೌದು ಹೌದು, ಕರ್ನಾಟಕದಲ್ಲಿ ಸೋತಿದ್ದಾರೆ. ನಾನು ಹೇಳಿದ ಆ ಎರಡು ರಾಜ್ಯಗಳಲ್ಲಿ. ಆದ್ರೆ ನನ್ಗೆ ಅನ್ಸುತ್ತೆ there is a trend towards development. ಹೆಚ್ಚು ಯುವ ಜನತೆ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿ ಕನ್ಸಿಡರ್ ಮಾಡಿಕೊಂಡು ಅಭಿವೃದ್ಧಿ, ಇಕಾನಮಿ, ಈ ಸಂಗತಿಗಳ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸೀಮಿತವಾದ ಜಾತಿ ಆಧಾರಿತ ಅಥವಾ ಭಾಷೆಯ ವ್ಯಾಮೋಹದಿಂದ ಪ್ರಾದೇಶಿಕವಾದ ಸಂಗತಿಗಳನ್ನು ಎತ್ತಿ ಕಟ್ಟಿಕೊಂಡು ನಾವು ರಾಜಕಾರಣ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂಥದ್ದು ನನ್ನ ಭಾವನೆ. ಇನ್ನು ಕೊನೆಯ ಅಂಶ ಏನು ಅಂತ ಹೇಳಿದ್ರೆ, ಪ್ರಾದೇಶಿಕವಾದ ಅಭಿವೃದ್ಧಿಗೆ ಪೂರಕವಾದ ಅನೇಕ ಸಂಗತಿಗಳನ್ನ ರಾಷ್ಟ್ರೀಯ ಪಕ್ಷಗಳು ತುಂಬಾ ಸಂದರ್ಭಗಳಲ್ಲಿ ಕಡೆಗಣಿಸ್ತಾ ಇರೋದ್ರಿಂದ, ಪ್ರಾದೇಶಿಕ ಭಾವನೆಗಳಿಗೆ ಒತ್ತು ಕೊಡದೇ ಇರೋದ್ರಿಂದ ಒಂದಷ್ಟು ಒಲವು ಪ್ರಾದೇಶಿಕತೆ ಕಡೆಗೆ ಇದು ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ದೃಷ್ಟಿಯಲ್ಲಿ ಬಹುಶಃ ಇವತ್ತು ಕಾಂಗ್ರೆಸ್ ಖಾಲಿ ಮಾಡಿದ ಆ ಸ್ಪೇಸ್ ಅನ್ನ ಕಳೆದ 30-40 ವರ್ಷಗಳ ಅಂತರದಲ್ಲಿ ನಿಧಾನವಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷವಾಗಿ ಆಕ್ಯುಪೈ ಮಾಡ್ತಾ ಇದೆ. ನಮ್ಮ ಮುಂದೆ ಇರುವಂತಹ ಸವಾಲೇನು ಅಂತ ಹೇಳಿದ್ರೆ, ಆ ಪ್ರಾದೇಶಿಕತೆಯನ್ನ ಅರ್ಥ ಮಾಡಿಕೊಂಡು ನಾವು ಅವರಲ್ಲಿ ನಮ್ಮ ಬಗ್ಗೆ ವಿಶ್ವಾಸ ಮೂಡಿಸುವಂತ ಕೆಲಸವನ್ನ ಮಾಡುವಂತ ಅವಶ್ಯಕತೆ ಇದೆ ಅಂತ ನಾನು ಅಂದುಕೊಳ್ತೀನಿ. ಸವಾಲ್ ಹೇಳಿದ್ರಿ ಸರ್, ನಿಮ್ಮ ಮುಂದೆ ಇರುವಂತ ಗೋಲ್ ಏನು ಸರ್? ನಮ್ಮ ಮುಂದೆ ಇರುವಂತಹ ಗೋಲು, ಯಾವುದೇ ರಾಜಕೀಯ ಪಕ್ಷಕ್ಕೆ ಇರುವಂತಹ ಗೋಲ್ ಏನು ಅಂತ ಹೇಳಿದ್ರೆ, ನಾವು ರಾಜ್ಯಗಳಲ್ಲೂ ಮತ್ತು ಕೇಂದ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ಆಡಳಿತವನ್ನ ತರುವಂತಹ ಪ್ರಯತ್ನದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸ್ಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ, ನಾನೊಬ್ಬ ಮಾಜಿ ಸೈನಿಕ. ನಾನು ಪ್ರಶ್ನೆ ಕೇಳಬಹುದು, ನೀವು ಯಾಕೆ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿ. ಇಂಡಿಯನ್ ಆರ್ಮಿನಲ್ಲಿ ನೀವು ಕೆಲಸ ಮಾಡಿದವರು, ಅದಾದ್ಮೇಲೆ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಹೊರಗೆ ಬಂದ್ರಿ, ಹಲವಾರು ಹುದ್ದೆಯನ್ನು ಅಲಂಕರಿಸಿದವರು, ಕೆಲಸ ಮಾಡ್ತಿರೋರು. ಇಡೀ ಭಾರತ ದೇಶ, ನಮ್ಮ ರಾಜ್ಯ ಗೊತ್ತು ಸರ್ ನಿಮ್ಮ ಬಗ್ಗೆ.
ಅಲ್ಲ, ನಾನು ಅದನ್ನ ಏನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ, ಹಾ ಸರ್, ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಆದಾಗಿನಿಂದ ಇಲ್ಲಿಯವರೆಗೆ ರಾಷ್ಟ್ರೀಯತೆಯನ್ನ ಒಂದು ಪ್ರಧಾನ ವಿಷಯವಾಗಿ ಇಟ್ಕೊಂಡಿದೆ. ಜಾತಿ ಮತ ಮತ್ತು ಈ ರೀತಿಯ ಮತಗಳ ವಿಭಜನೆಯ ಮೂಲಕ, ವೋಟ್ ಬ್ಯಾಂಕ್ ಮಾಡುವುದರ ಮೂಲಕ ಅಭಿವೃದ್ಧಿಯನ್ನು ಕಡೆಗಣಿಸಿಕೊಂಡು, ಎಲ್ಲ ಕೆಲಸಗಳಲ್ಲಿ ರಾಷ್ಟ್ರ ಮುಂದೆ ಹೇಳುವಂತಹ ಭಾವನೆಯನ್ನು ಕಡೆಗಣಿಸಿಕೊಂಡು ಕೇವಲ ರಾಜಕೀಯಕ್ಕಾಗಿ ರಾಜಕೀಯ ಮಾಡುವುದನ್ನ ವಿರೋಧಿಸಿಕೊಂಡು ಬಂದಿದೆ. ಮತ್ತು ನೇಷನ್ ಫಸ್ಟ್ ಹೇಳುವಂತ ಇವತ್ತೇನು ಮೋದಿಯವರು ಮಾತು ಹೇಳ್ತಾ ಇದ್ದಾರೆ, ಆ ನೇಷನ್ ಫಸ್ಟ್ ಹೇಳುವ ಕಾನ್ಸೆಪ್ಟ್ ಅನ್ನ ಮನಸ್ಸಲ್ಲಿ ಇಟ್ಟುಕೊಂಡು ರಾಷ್ಟ್ರದ ಏಕತೆಗೆ ಪ್ರಾರಂಭವಾದದ್ದೇ ನಾವು ಕಾಶ್ಮೀರದ ಇಶ್ಯೂ ಪರವಾಗಿ ನಾವು ಪ್ರಾರಂಭವಾದಂತ ಪಾರ್ಟಿ. ಹಾಗಾಗಿ ನಾನು ಒಬ್ಬ ಮಾಜಿ ಸೈನಿಕನಾಗಿ ಈ ರಾಷ್ಟ್ರೀಯತೆಯನ್ನು ಒಪ್ಪಿಕೊಂಡು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದ್ದೇನೆ. ಇನ್ನು ಎರಡನೇ ಸಂಗತಿ, ಅಭಿವೃದ್ಧಿಯ ಪರವಾಗಿ ಭಾರತೀಯ ಜನತಾ ಪಾರ್ಟಿಗೆ ತನ್ನದೇ ಆದ ವಿಶಿಷ್ಟವಾದ ಚಿಂತನೆ ಇದೆ. ನಮ್ಮ ಫೆಡರಲ್ ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ, ಅಥವಾ ಒಕ್ಕೂಟ ವ್ಯವಸ್ಥೆ, ಇದರಲ್ಲಿ ರಾಜ್ಯದ ಜವಾಬ್ದಾರಿ ಮತ್ತು ಕೇಂದ್ರದ ಜವಾಬ್ದಾರಿ. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೇವೆ ಒಂದೇ ಒಂದು ಕಾರಣಕ್ಕಾಗಿ, ನಿಮ್ಗೆ ಗೊತ್ತಿದೆ ಹೇಗೆ ಚುನಾಯಿತ ಸರ್ಕಾರಗಳನ್ನ ಕಾಂಗ್ರೆಸ್ ಸರ್ಕಾರ ಎತ್ತಿ ಒಗಿತಾ ಇತ್ತು ಹೇಳಿ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟುಕೊಂಡು, ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟುಕೊಂಡು, ಪ್ರಾದೇಶಿಕವಾದ ಆಶೋತ್ತರಗಳನ್ನ ಮತ್ತು ರಾಷ್ಟ್ರೀಯವಾದ ಚಿಂತನೆಗಳೊಂದಿಗೆ ಅಧಿಕಾರ ನಡೆಸುವಂತ ಚಿಂತನೆ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಇದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನೀವು ಅವಲೋಕನ ಮಾಡಿದ್ರೆ, ಒಂದಷ್ಟು ಕ್ಯಾಂಪೇನ್ ಸಮಯದಲ್ಲಿ ಸಿಎಎ ವಿರುದ್ಧ ಬಹಳ ದೊಡ್ಡ ಚರ್ಚೆಗಳಾಗುವಂತ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ವರ್ತಿಸಿದೆ. ಅದೇ ರೀತಿಯಲ್ಲಿ ರೈತರ ಹೋರಾಟ, ರೈತ ಪರವಾದ ಮಸೂದೆಗಳ ವಿರುದ್ಧ ನಿರಂತರವಾಗಿ ರೈತ ಹೋರಾಟ ಮಾಡಿದಂತ ಕಾಂಗ್ರೆಸ್ ಅದನ್ನೊಂದು ದೊಡ್ಡ ವಿಷಯವನ್ನಾಗಿ ಎತ್ತುಕೊಳ್ತು ಈ ಚುನಾವಣೆಯಲ್ಲಿ. ನಾನು ಅಂದ್ಕೊಳ್ತೀನಿ, ಈ ಎರಡೂ ಸಂಗತಿಗಳನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ರೈತ ಪರವಾದ ನಿರ್ಣಯ ತಗೊಂಡಿದೆ, ಅದೇ ರೀತಿಯಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಮನಸ್ಸಲ್ಲಿಟ್ಟುಕೊಂಡು ಏನು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ತಗೊಂಡು ಬಂದಿದೆ. ಈ ಎರಡೂ ಸಂಗತಿಗಳಿಗೆ ನಾನು ಅಂದ್ಕೊಳ್ತೀನಿ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಒಂದು ಅಧಿಕೃತವಾದ ಚೆನ್ನಾಗಿ ಅಸ್ಸಾಮಲ್ಲಿ ಮ್ಯಾನೇಜ್ ಮಾಡಿದ್ರಿ ಅಂತ ಅನ್ಸುತ್ತೆ ಸರ್. ಅಸ್ಸಾಮಲ್ಲಿ ಅದಕ್ಕೆ ಪರ ವಿರೋಧ ಎರಡೂ ಕೂಡ ವ್ಯಕ್ತ ಆಗಿತ್ತು. ಹಂಗ್ ನೋಡಕ್ ಹೋದ್ರೆ ಸಿಎ ಆಗಿರ್ಲಿ ಇದಾಗಿರ್ಲಿ, ಬಟ್ ಅದನ್ನ ಚೆನ್ನಾಗಿ ಭಾರತೀಯ ಜನತಾ ಪಕ್ಷ ಹ್ಯಾಂಡಲ್ ಮಾಡಿದ್ರಿ ಅಂತ ಅನಿಸ್ತಾ ಇದೆ ಸರ್ ನನಗೆ. ಹರೀಶ್ ಅವರೇ, ನಾನು ಆ ಭಾಗದಲ್ಲಿ ಕೆಲಸ ಮಾಡಿದ್ದೆ ಸೇನೆಯಲ್ಲಿ ಇರ್ಬೇಕಾದ್ರೆ. ನೀವು ಅಸ್ಸಾಮನ್ನ ಗಣನೆಗೆ ತಗೊಂಡ್ರೆ, ಅಸ್ಸಾಮಿನ ದಕ್ಷಿಣ ಭಾಗ ಮತ್ತು ಅಸ್ಸಾಮಿನ ಪೂರ್ವೋತ್ತರ ಭಾಗ, ಇಲ್ಲಿ ಭಿನ್ನವಾದ ಒಂದು ಐ ವುಡ್ ಸೇ ಡೆಮೋಕ್ರಸಿ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಈ ದಕ್ಷಿಣ ಭಾಗದಲ್ಲಿ ಅಕ್ರಮವಾಗಿ ವಲಸೆ ಬಂದವರು ದೊಡ್ಡ ಪ್ರಮಾಣದಲ್ಲಿ ಸೆಟ್ಲ್ ಆಗಿದ್ದಾರೆ. ಅಲ್ಲಿ ಬಹಳ ಪ್ರಬಲವಾದ ಪ್ರತಿಭಟನೆ ಈ ಸಿಎ ವಿರುದ್ಧ ಇತ್ತು. ಯಾಕಂತ ಹೇಳಿದ್ರೆ ಅದು ಅವರ ಅಸ್ತಿತ್ವದ ಪ್ರಶ್ನೆ ಆಗಿತ್ತು. ಆದ್ರೆ ಉತ್ತರ ಪೂರ್ವ ಭಾಗದಲ್ಲಿ ಅಸ್ಸಾಂನಲ್ಲಿ ಈ ಅಕ್ರಮ ವಲಸೆಗಾರರಿಂದಾಗಿ ಡೆಮೋಗ್ರಫಿಕ್ ಚೇಂಜ್ ಏನಾಗಿದೆ, ಅದರಿಂದ ಅನಾಹುತದ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇತ್ತಲ್ಲಿ. ಇದನ್ನ ಸರಿಗೊಳಿಸುವುದಷ್ಟರಲ್ಲಿ ಸಿಎಎ ಒಂದು ರೀತಿಯಲ್ಲಿ ಇಟ್ಸ್ ಎ ಬ್ಲೆಸ್ಸಿಂಗ್ ಇನ್ ಆ ಭಾಗದಲ್ಲಿ. ಮತ್ತು NRC ಮಾಡಬೇಕು ಹೇಳಿರುವಂತದ್ದು ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಮಾಡಿರುವಂತದ್ದು. ಸೊ ಈ ಸಂಗತಿಯನ್ನ ಅಲ್ಲಿಯ ಜನ ಅರ್ಥ ಮಾಡಿಕೊಂಡು ಸಿಎ ಅನ್ನ ಒಂದು ಇಲೆಕ್ಷನ್ ಇಶ್ಯೂ ಆಗಿ ಕಾಂಗ್ರೆಸ್ ಮಾಡಿದ್ರು ಕೂಡ ಅದನ್ನು ಒಪ್ಪದೆ ಇವತ್ತು ಅವರ ಅಸ್ಸಾಂ ಜನತೆಯ ಪರವಾಗಿ ತಂದಿರುವಂತಹ ಈ ಕಾನೂನನ್ನ ಅಲ್ಲಿಯ ಜನ ಒಪ್ಕೊಂಡಿರೋದಕ್ಕೆ ಈ ಚುನಾವಣೆ ಒಂದು ಸಂದೇಶ ಕೊಡ್ತಾ ಇದೆ ಅಂತ ನಾನು ಅಂದುಕೊಳ್ತೀನಿ. ವೆರಿ ಟ್ರೂ ಸರ್. 76 ಬಿಜೆಪಿ, 47+ ಕಾಂಗ್ರೆಸ್. ಹಾಗಾಗಿ ಒಂದು ಸಂಚ ತೀರ್ಪು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಹಿರಿಯ ಪತ್ರಕರ್ತರಾದಂತಹ ಶ್ರೀ ಸಿದ್ದರಾಜ್ ಅವರಿದ್ದಾರೆ. ನೇರ ಸಂಪರ್ಕಕ್ಕೆ ಹೋಗೋಣ. ಸಿದ್ದರಾಜ್ ಸರ್, ಮಧ್ಯಾಹ್ನದೊತ್ತು ಒಂದು ಸ್ಪಷ್ಟ ಏನಾಗುತ್ತೆ, ಯಾರು ಗೆಲ್ತಾರೆ ಅಂತ ಒಂದು ಆಯಾಮಕ್ಕೆ ಬರ್ಬೋದಾ ಸರ್ ನಾವೀಗ, ಅಥವಾ ಇನ್ನೂ ಟೈಮ್ ಬೇಕು ಅನ್ಸುತ್ತಾ? ಇಲ್ಲ ಸರ್, ನೀವು ಆಗ್ಲೇ ಹೇಳಿದಂಗೆ ಒಂದು ಒಪಿನಿಯನ್ ಬರ್ಬೋದು. ಯಾಕಂತ ಹೇಳಿದ್ರೆ ಇಟ್ ಈಸ್ ಇನ್ನೂ ತುಂಬಾ ಚೇಂಜಸ್ ಏನಾಗೋದಿಲ್ಲ. ಎಲ್ಲ ಲೀಡ್ಗಳು ಎಕ್ಸೆಪ್ಟ್ ಅಸೆಂಬ್ಲಿ ಇದರಲ್ಲಿ ಮಾತ್ರ ಸ್ಟೇಟ್ಸ್ ಅಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಯಾರ್ಯಾರು ಲೋಯರ್ ಮಾರ್ಜಿನ್ ಅಲ್ಲಿ ಇದಾರೆ, ಲೀಡಲ್ಲಿ ಇದ್ದಾರೆ, ಅದು ಫ್ಲಕ್ಚುಯೇಟ್ ಆಗುತ್ತಾ ಅನ್ನೋದು ಅದೊಂದು. ಸರ್, ಅರ್ಧ ಗಂಟೆ ಮುಂಚೆ ಸುಮ್ಮನೆ ನಿಮ್ ಗಮನಕ್ಕಷ್ಟೇ, ಬೆಳಗಾವಿಯಲ್ಲಿ ಬಿಜೆಪಿ 11,500 ಲೀಡಲ್ ಇತ್ತು ಸರ್. ಇವಾಗ ನೋಡ್ತಾ ಇದ್ದೀನಿ ಸ್ಕ್ರೀನ್ ಮತ್ತೆ 4,500, 5,000. ಈ ಅಸೆಂಬ್ಲಿ ಎಲೆಕ್ಷನ್ 4,000, 5,000 ಎಲ್ಲ ಯಾವಾಗ ಬೇಕಾದ್ರೆ ತಳ್ಕೊಂಬಳಕಾಗ್ಬಿಡುತ್ತೆ ಸರ್. ಹೌದು ಸರ್, ಈಗ ನಮ್ಮ ಇಲ್ಲಿ 2 ಅಸೆಂಬ್ಲಿ ಸೀಟ್ಗಳು ಆಲ್ಮೋಸ್ಟ್ ಡಿಸೈಡೆಡ್ ಸರ್. ಅದು ಬಸವ ಕಲ್ಯಾಣ, ಅದು ಬಿಜೆಪಿ, ಮಸ್ಕಿ ಕಾಂಗ್ರೆಸ್, ಅದು ಚೇಂಜಸ್ ಆಗುತ್ತೆ ಅಂತ ನಾನು ಲೋಕಸಭೆ ಕಂಫರ್ಟೇಬಲ್ ಲೀಡ್ ಅನ್ನ ಅವ್ರು ತಗೊಂಡ್ಬಿಟ್ಟಿದ್ದಾರೆ ಸರ್. ಬೆಳಗಾವಿನಲ್ಲೇನು ಅದು ಒಂದು ಸೈಜಬಲ್ ಲೀಡ್ ಅನ್ನ ಅವರು ಇವ್ರದ್ದು ಮಂಗಳ
ಸುರೇಶ್ ಅಂಗಡಿ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಬಟ್ ನೀವು ಹೇಳಿದಂಗೆ 4-5 ಒಂದು ಲೋಕಸಭೆಗೆ ಲೀಡ್ ಅಲ್ವೇ ಅಲ್ಲ. ಹಾ, ಹೌದು, ಏನಿದ್ರು ಕಷ್ಟ ಇದೆ 25,000 ಸರ್ ಒಂಚೂರು ಹೋಲ್ಡ್ ಮಾಡ್ತೀನಿ ಸರ್. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವುದು ನಿಶ್ಚಿತ. ಓಹೋ, ಕಾಂಗ್ರೆಸ್ ಗೆಲುವಿಗೆ ಈಗ ತಯಾರಿ ಮಾಡ್ಕೋಬೇಕಷ್ಟೇ. 28,000 ಮತಗಳು. ಸಾಧ್ಯನೇ ಇಲ್ಲ ಬಿಜೆಪಿ ಗೆಲ್ಲಕ್ಕೆ. ಕೈ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಬಸನಗೌಡ ತುರ್ವಿಹಾಳ ಗೆಲ್ತಾ ಇರೋದು ಖಚಿತವಾಗ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ. ಪ್ರತಾಪ್ ಗೌಡ ಪಾಟೀಲ್ಗೆ ದೊಡ್ಡ ಮುಖಭಂಗ, ಭಾರಿ ಮುಖಭಂಗ. ಅದು ಜೊತೆಗೆ ಆಡಳಿತ ಪಕ್ಷಕ್ಕೂ ಭಾರಿ ಮುಖಭಂಗನೇ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ ಸಂಭ್ರಮ. ಬ್ರೇಕಿಂಗ್ ನ್ಯೂಸ್. ಅಧಿಕೃತ ಆಯೋಗ ಚುನಾವಣಾ ಆಯೋಗದಿಂದ ಬರಬೇಕು ಅಷ್ಟೇ. ಅದರ್ವೈಸ್ ಆಲ್ಮೋಸ್ಟ್ ಆಲ್ ಪ್ರತಾಪ್ ಗೌಡ ಪಾಟೀಲ್ ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಬಸನಗೌಡ ತುರ್ವಿಹಾಳ್ ಗೆಲುವು ಖಚಿತ ಅನ್ನೋದು ಈ ಕ್ಷಣ ಬರ್ತಾ ಇದೆ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಶ್ರೀ ಗಣೇಶ್ ಕಾಣಿಕ್ ಅವರಿದ್ದಾರೆ. ಗಣೇಶ್ ಕಾಣಿಕ್ ಸರ್, ಬಿಫೋರ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕೆ ಮುಂಚೆ ಫೈನಲಿ ಒಂದು ಹಿಂಟ್ ಅಂತೂ ಗೊತ್ತಾಗ್ತಾ ಇದೆ, ಈ 5 ಕಡೆ ಏನಾಗ್ತಿದೆ ಮತ್ತು ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ. ವಾಟ್ ನೆಕ್ಸ್ಟ್? ಬಿಜೆಪಿಯ ಸ್ಟ್ರಾಟಜಿ ಒಳಗಡೆ ಮುಂದೇನು? ಗೆದ್ರೆ ಏನು, ಸೋತ್ರೆ ಏನು? ನಾವು ಈ ಚುನಾವಣೆಯಲ್ಲಿ ಏನು ಕಳ್ಕೊಳ್ಳೋಕ್ಕಿಲ್ಲ. ಕೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ತುಂಬಾ ಅದ್ಭುತವಾದ ಸಾಧನೆಯನ್ನು ಮಾಡಿದೆ. ಹಾಗಾಗಿ ಇದನ್ನ ಇನ್ನಷ್ಟು ಮುಂದುವರಿಸುವುದು ಹೇಗೆ? ನಮ್ಮ ಹಿಂದಿನ ರಾಷ್ಟ್ರಾಧ್ಯಕ್ಷರಾಗಿದ್ದ ಸನ್ಮಾನ್ಯ ಅಮಿತ್ ಶಾ ಅವರು, ಈಗ ಅಧ್ಯಕ್ಷರಾಗಿರುವಂತಹ ನಡ್ಡಾ ಅವರು ಈ ಚುನಾವಣೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ತಮ್ಗೆ ಗೊತ್ತಿರುವ ಹಾಗೆ ಪ್ರಾಯಶಃ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರು ಬೆಂಗಾಲ್ನ ಚುನಾವಣೆಗೆ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ರು. ನಾನು ಮತ್ತೆ ಅದನ್ನೇ ಉಲ್ಲೇಖ ಮಾಡ್ತೀನಿ. ಹಿಂದಿ ಹಾರ್ಟ್ ಲ್ಯಾಂಡ್ಗೆ ಸೀಮಿತವಾಗಿರುವಂತಹ ಒಂದು ಪಕ್ಷ ಹೇಳುವ ಅಪವಾದದ ಹೊರಗೆ ಬಂದು ಈ ಚುನಾವಣೆಯ ಫಲಿತಾಂಶದಿಂದ ಉತ್ಸಾಹ ಪಡ್ಕೊಂಡು ನಾವು ಈ 5 ರಾಜ್ಯಗಳಲ್ಲಿ ಇವತ್ತಲ್ಲ ನಾಳೆ ಅಲ್ಲ ನಾಳ್ದಾದ್ರೂ ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೇಗೆ ಅಧಿಕಾರಕ್ಕೆ ಬರಬೇಕು, ಈ 5 ರಾಜ್ಯಗಳಲ್ಲಿ ಪ್ರಮುಖವಾಗಿ ಕೇರಳ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಕಮ್ಯುನಿಸ್ಟ್ ದುರಾಡಳಿತ ಮತ್ತು ಕಾಂಗ್ರೆಸ್ನ ವಿಫಲತೆ, ಇದರಿಂದಾಗಿ ಜನ ಅನುಭವಿಸಿರುವಂತಹ ಸಮಸ್ಯೆಗಳು, ಆರ್ಥಿಕವಾದ ಅಭಿವೃದ್ಧಿಯ ಸಮಸ್ಯೆಗಳು ಮತ್ತು ದೌರ್ಜನ್ಯದ ರಾಜಕಾರಣ, ಇದನ್ನು ನಿಲ್ಲಿಸಿಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಪ್ರಜೆಗಳ ಅಧಿಕಾರವನ್ನ ಮೊಟಕುಗೊಳಿಸಲಾಗುವುದಿಲ್ಲ ಆ ರೀತಿಯ ಅಭಿವೃದ್ಧಿ ಪೂರ್ವಕವಾದ ಆಡಳಿತವನ್ನು ಕೊಡುವುದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ 5 ರಾಜ್ಯಗಳಲ್ಲಿ ನಮ್ಮ ಎಜೆಂಡಾ ಏನಿದೆ ಅದನ್ನ ಖಂಡಿತವಾಗಿ ಅನುಷ್ಠಾನಗೊಳಿಸುವಲ್ಲಿ ಪಾಠ ಕಲಿತೀವಿ, ಇದರಿಂದ ನಾವು ಕಲ್ತ್ಕೊಳ್ತೀವಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಗಣೇಶ್ ಕಾಣಿಕ್ ಸರ್, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ ಸುದೀರ್ಘವಾಗಿ